ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ರಾಜ್ಯವನ್ನು ಕುರಿತು ನಿರ್ದಿಷ್ಟವಾದ ಮಾಹಿತಿಗಳು 9ನೇ ಭಾಗ. ಈ ಭಾಗದಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ ಸೇರದೆ ಹೋದರೆ ಪರಲೋಕ ಪ್ರವೇಶ ಇಲ್ಲವೋ, ಪರಲೋಕ ಪ್ರವೇಶ ಇಲ್ಲವೋ ಎಂದು ಕೊನೆಯದಾಗಿ ಪ್ರಶ್ನೆ ಇರುತ್ತೆ. ಕ್ರಿಸ್ತನ ರಾಜ್ಯದಲ್ಲಿ ಸೇರದೆ ಹೋದರೆ ಪರಲೋಕ ಪ್ರವೇಶ ಇಲ್ಲವೋ ಅಂದರೆ ಕ್ರಿಸ್ತನ ರಾಜ್ಯ 1ನೇ ಶತಮಾನದಲ್ಲಿ ಸ್ಥಾಪನೆಗೊಂಡಿದೆ. 1ನೇ ಶತಮಾನದಲ್ಲಿ ಸ್ಥಾಪನೆಗೊಂಡಂಥ ಕ್ರಿಸ್ತನ ರಾಜ್ಯದಲ್ಲಿ ಸೇರದೆ ಹೋದರೆ ಪರಲೋಕ ಪ್ರವೇಶ ಇಲ್ಲವೋ, ಸೇರದೆ ಹೋದರೆ ಪರಲೋಕಕ್ಕೆ ಹೋಗ್ತಾರಾ ಅಂತ ನೋಡುವಾಗ ಪರಲೋಕಕ್ಕೆ ಹೋಗಲ್ಲ. ಅದು ನಿಜನ ಸುಳ್ಳ ಹೇಳುವಂಥದ್ದು ಗೊತ್ತಾಗಬೇಕಾದ್ರೆ ವಾಕ್ಯಗಳನ್ನು ನಾವು ಧ್ಯಾನಿಸಬೇಕು. ಕ್ರೈಸ್ತರಿಗೆ ಪ್ರಾಮಾಣಿಕವಾದಂಥ ಗ್ರಂಥ ಸತ್ಯವೇದ ಗ್ರಂಥ. ಪ್ರತಿ ಕ್ರೈಸ್ತರು ತಿಳಿದುಕೊಂಡು ವಿಧೇಯರಾಗಿ ನಡೆದುಕೊಳ್ಳುವಂಥ ಗ್ರಂಥ ಇದೇ ನಮ್ಮ ಕೈಯಲ್ಲಿರುವಂಥ ಸತ್ಯವೇದ ಗ್ರಂಥ. ಈ ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿ ಮಾತುಗಳನ್ನು ಮೊದಲನೇದಾಗಿ ಓದಬೇಕು. ಆ ವಚನಗಳಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ವಿಧೇಯರಾಗಬೇಕು, ನಡ್ಕೊಳ್ಬೇಕು ಅದರ ಪ್ರಕಾರ. ನಿನ್ನೆ ನಾನು ಮೆಸೇಜ್ ಮಾತನಾಡುವಾಗ ಒಬ್ಬ ಸಹೋದರ ಒಂದು ಪ್ರಶ್ನೆ ಹಾಕಿದ್ದಾನೆ. ಅದೇನಂತ ನೋಡುವಾಗ, ದೇವರ ವರಗಳು ನಿಂತೋದ ಮೇಲೆ, ಅಂದರೆ ಸ್ವಸ್ಥತೆ ಮಾಡುವಂಥ ವರಗಳು ನಿಂತೋದ ಮೇಲೆ ಸ್ವಸ್ಥತೆ ಆಗಲಿ ಅಂತ ಯಾಕೆ ನೀವು ಪ್ರಾರ್ಥನೆ ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಹಾಕಿದ್ದಾರೆ. ಮೊನ್ನೆ 3 ದಿನ ಕೆಳಗಡೆ ಅನಿಸುತ್ತೆ. ನಿನ್ನೆ ಕೂಡ ಒಂದು ಪ್ರಶ್ನೆ ಬಂದಿದೆ. ನಿನ್ನೆ ಪ್ರಶ್ನೆ ಏನಪ್ಪ ಅಂತ ನೋಡುವಾಗ, ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮರಣ ಹೊಂದುವಂಥ ಸಮಯದಲ್ಲಿ 2 ಕಳ್ಳರು ಕೂಡ ಇದ್ದಾರೆ. ಒಬ್ಬ ಕಳ್ಳನು ತನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು, ಪ್ರಭುವೇ ನಿಮ್ಮ ರಾಜ್ಯದೊಡನೆ ನೀವು ಬರುವಾಗ ನನ್ನನ್ನು ನೆನೆಸ್ಕೊಳ್ರಿ ಅಂದಾಗ ಆ ಮನುಷ್ಯನನ್ನು ಆ ಕ್ಷಣವೇ ಆ ದಿನದಂದೇ ಪರದೇಶಿಗೆ ಕರ್ಕೊಂಡೋಗಿದ್ದಾನೆ ಎನ್ನುವಂಥ ಮಾತಿರುತ್ತೆ. ಈ ಮಾತಿನ ಪ್ರಕಾರ ಕೆಲವರು ದೀಕ್ಷಾ ಸ್ನಾನ ಅವಶ್ಯಕತೆ ಇಲ್ಲ ಹೇಳೋರಿದ್ದಾರೆ ಅಂತ ತುಂಬ ಜನ ಇದ್ದಾರೆ. ಇದಕ್ಕೆ ಉತ್ತರ ಕೊಡಿ ಅಂತ ಒಬ್ಬ ಬ್ರದರ್. ಇವೆರಡಕ್ಕೂ 5 ನಿಮಿಷದಲ್ಲಿ ಕ್ಲುಪ್ತವಾಗಿ ಮುಗಿಸಿ ನಾನು ಅಂಶದೊಳಗಡೆ ಹೋಗ್ತೀನಿ ಪ್ರಿಯರೇ. ಮೊದಲನೇದಾಗಿ, ಸ್ವಸ್ಥತೆ ಮಾಡುವಂಥ ವರಗಳು ನಿಂತೋದ ಮೇಲೆ ಸ್ವಸ್ಥತೆಗೋಸ್ಕರ ಪ್ರಾರ್ಥನೆ ಯಾಕೆ ಮಾಡ್ತೀರಾ ಅಂತ ನಮಗೆ ಒಂದು ಮಾತು ಹೇಳಿರುವಂಥದ್ದು. ಸ್ವಸ್ಥತೆ ಮಾಡುವಂಥ ವರಗಳು ಅಂದಾಗ 1ನೇ ಶತಮಾನದಲ್ಲಿ ಅಪೋಸ್ತಲರಿಗೆ ದೇವರು ಕೊಟ್ಟಿದ್ದಾರೆ. ಅದು ದೇವರ ಜ್ಞಾನ ಸಂಪೂರ್ಣ ಭರಿಸಲ್ಪಡೋ ತನಕ, ಅಂದರೆ ಗ್ರಂಥ ಬರೋ ತನಕ, ಸತ್ಯವೇದ ಗ್ರಂಥವನ್ನು ದೇವರ ಜ್ಞಾನವನ್ನು ಸಂಪೂರ್ಣವಾಗಿ ಬರೆಸೋ ತನಕ ದೇವರು ಅವರ ಮಧ್ಯದಲ್ಲಿ ಮಾಡಿದ್ದಾರೆ. ಎಂಥ ಅದ್ಭುತಗಳು, ಎಂಥ ಸ್ವಸ್ಥತೆಗಳು ಹೇಳಿ ನೋಡುವಾಗ, ಅಂದರೆ ಕುಂಟರಿಗೆ, ಹುಟ್ಟಿದಂದಿನಿಂದ ಕುಂಟರಿದ್ದಾರಲ್ವ, ಹುಟ್ಟಿದಂದಿನಿಂದ ಕುಂಟರಿಗೆ ಒಂದೇ ಒಂದು ಕ್ಷಣದಲ್ಲಿ ಪ್ರಾರ್ಥನೆ ಮಾಡಿದಾಗ ಕಾಲುಗಳು ಬಂದಿದೆ. ಹುಟ್ಟು ಕುರುಡರಿಗೆ ಒಂದೇ ಒಂದು ಕ್ಷಣದಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರು ಕಣ್ಣುಗಳು ಬಂದಿದೆ. ಆನಂತರ ಕುಷ್ಠರೋಗಿಗಳು ಒಂದೇ ಒಂದು ಕ್ಷಣದಲ್ಲಿ ಪ್ರಾರ್ಥನೆ ಮಾಡಿದಾಗ ಸ್ವಸ್ಥತೆಯಾಗಿದೆ. ಹೌದಲ್ವ? ಅಂದರೆ ವರಗಳು ಅಂದರೆ ದೇವರು ಕೊಡುವಂಥ ವರಗಳಂದರೆ ಅದು ಅಂಥದ್ದು ನಿಂತೋಗಿದೆ. ಮತ್ತು ಈಗಿನ ಕಾಲದಲ್ಲಿ ಮತ್ತೆ ಸ್ವಸ್ಥತೆ ಆಗಲಿ ದೇವರಂತ ಕೇಳಬಾರ್ದ ಅಂತ ನೋಡುವಾಗ, ಭೂಲೋಕದಲ್ಲಿ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರೂ ಬದುಕ್ತಾ ಇದ್ದಾರೆಂದರೆ ದೇವ್ರ ಕೃಪೆ ಮೂಲಕನೇ. ಎಲ್ಲರೂ ದೇವರು ನಂಬಿದವರಾಗಿರ್ಬೋದು, ನಂಬದೇ ಇರುವವರಾಗಿರ್ಬೋದು, ಎಲ್ಲರೂ ದೇವರ ಅನುಗ್ರಹದಿಂದ ಕೃಪೆಯಿಂದನೇ ಬದುಕ್ತಾರೆ. ಇವಾಗ ಲೋಕದಲ್ಲಿ ಇದ್ದವರು ಇದ್ದಾರೆ ನೋಡಿ. ಕ್ರೈಸ್ತರ ಮಧ್ಯದಲ್ಲಿ ಯಾವ ರೀತಿ ಈ ಚಿಕ್ಕ ರೋಗಗಳು, ಹೊಟ್ಟೆಯಲ್ಲಿ ಗಡ್ಡೆ, ಹೊಟ್ಟೆಯಲ್ಲಿ ರೋಗ, ಇಲ್ಲಾಂದರೆ ತಲೆನೋವು, ಏನೇನು ರೋಗ ಇದೆಯೋ ಅದೇ ಪ್ರಕಾರ ಅನ್ಯರ ಮಧ್ಯದಲ್ಲಿ ಕೂಡ ನಡೀತಾ ಇದೆ. ಕ್ರೈಸ್ತರ ಮಧ್ಯದಲ್ಲಿ ಮಾತ್ರವಲ್ಲ, ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಈ ಚಿಕ್ಕ ಏನಂತಾರೆ, ಆ ರೋಗ ಈ ರೋಗ ಇತ್ತು, ದೇವ್ರಿಗೂ ವಾಸಿ ಮಾಡಿದ್ರು. ಅನ್ಯರ ಮಧ್ಯದಲ್ಲಿ ಕೂಡ ಕೆಲವರು ಮಧ್ಯದಲ್ಲಿ ಅಲ್ಲಲ್ಲಿ ನಡೀತಾ ಇದೆ. ಅಷ್ಟೇ ಯಾಕೆ, ಈ ಟೋಟಲ್ ಈ ಪ್ರಪಂಚ ದೇಶದಲ್ಲಿ ವಿಚಿತ್ರವಾದಂಥ ರೋಗಗಳು ಬರ್ತಾ ಇದೆ. ಆ ರೋಗಗಳಿಗೆ
ವಾಸಿಯಾಗುವಂತೆ ಔಷಧಿಯನ್ನು ಕೂಡ ಕಂಡುಹಿಡಿತಾ ಇದ್ದಾರೆ. ಈ ಔಷಧಿ ಎಲ್ಲಿಂದ? ಪ್ರಕೃತಿಯಿಂದ. ಪ್ರಕೃತಿ ಯಾರ ಮೂಲಕ ಬಂದಿದೆ? ದೇವರ ಮೂಲಕ, ದೇವರ ಮಾತಿನ ಮೂಲಕ. ದೇವರ ಮಾತಿನ ಮೂಲಕ ಬಂದಿರುವಂಥ ಈ ಪ್ರಕೃತಿಯಲ್ಲಿ ನೋಡುವಾಗ ಏನಿದೆ? ಔಷಧಿ ಇದೆ. ಔಷಧಿ ಯಾರು ಕೊಟ್ಟದ್ದು? ದೇವ್ರು ಕೊಟ್ಟದ್ದ ಅಥವಾ ಮನುಷ್ಯರು ಇಟ್ಟದ್ದ? ದೇವ್ರು ಕೊಟ್ಟಿರೋದರಿಂದ ಮನುಷ್ಯರು ತೆಗಿತಾ ಇದ್ದಾರೆ. ಮನುಷ್ಯರು ತೆಗಿಬೇಕಂದ್ರೆ ದೇವ್ರ ಜ್ಞಾನ ಕೊಡಬೇಕು. ಜ್ಞಾನ ಕೂಡ ಕೊಟ್ಟದ್ದು ಯಾರು? ದೇವರ ತಮ್ಮಷ್ಟಕ್ಕೆ ತಾವು ಬಂದಿದೆಯಾ? ದೇವ್ರ ಮೂಲಕ ಜ್ಞಾನ ಬಂದಿದೆ, ದೇವ್ರ ಮೂಲಕ ಔಷಧಿ ಬಂದಿದೆ, ದೇವ್ರ ಮೂಲಕನೇ ಗುಣ ಆಗ್ತಾ ಇದ್ದಾರೆ. ಟೋಟಲ್ ಪ್ರಪಂಚ ದೇಶದಲ್ಲಿ ದೇವ್ರನ್ನ ನಂಬಿದ್ರು ನಂಬದೇ ಇದ್ದರೂ ದೇವರ ಮೂಲಕನೇ ಗುಣವಾಗ್ತಾ ಇದ್ದಾರೆ. ಈ ಲೋಕದಲ್ಲಿ ದೇವರ ಮೂಲಕನೇ ಗುಣವಾಗ್ತಾ ಇದ್ದಾರೆ. ಮತ್ತು ನಾವ್ಯಾಕೆ ಪ್ರಾರ್ಥನೆ ಮಾಡ್ಕೋಬೇಕು? ನಾವು ಊಟ ಮಾಡಿದ್ರು ಕೂಡ ಪ್ರಾರ್ಥನೆ ಮಾಡಬೇಕು, ಗೊತ್ತಾ ನಿಮಗೆ? ಒಂದು ಹೆಜ್ಜೆ ಹೊರಗಡೆ ಮುಂದೆ ಹಾಕಿದ್ರು ಕೂಡ ಪ್ರಾರ್ಥನೆ ಮಾಡಬೇಕು. ತಂದೆ, ನಿಮ್ಮ ಕೃಪೆ ಮೂಲಕ ನಾನು ಹೆಜ್ಜೆ ಹಾಕ್ತಾಯಿದ್ದೀನಿ, ನಿಮಗೆ ಸ್ತೋತ್ರವಾಗಲಿ. ತಂದೆ, ನಿಮ್ಮ ಕೃಪೆ ಮೂಲಕ ಈ ಊಟವನ್ನು ಮಾಡ್ತಾಯಿದ್ದೀನಿ, ನಿಮಗೆ ಸ್ತೋತ್ರವಾಗಲಿ. ತಂದೆ, ನಾನು ಕೆಲಸ ಮಾಡ್ತಾಯಿದ್ದೀನಿ, ನಿಮ್ಮ ಸೇವೆಗೆ ಹೋಗ್ತಾ ಇದ್ದೀನಿ, ನನಗೆ ಒಳ್ಳೆಯ ಆರೋಗ್ಯ ಕೊಡಿ, ನಿಮಗೆ ಸ್ತೋತ್ರವಾಗಿ. ಕೇಳ್ಕೊಳ್ಳು, ತಪ್ಪೇನಿಲ್ಲ. ಅಂದರೆ ಊಟ ಮಾಡುವಾಗಲೂ ನೀನು ಪ್ರಾರ್ಥನೆ ಮಾಡಬೇಕು, ಹೊರಗಡೆ ಹೋಗುವಾಗಲೂ ನೀನು ಪ್ರಾರ್ಥನೆ ಮಾಡಬೇಕು, ಏನಾದರೂ ಸಮಸ್ಯೆಗಳು ಇದ್ದಾಗಲೂ ಕೂಡ ಕ್ಲುಪ್ತವಾಗಿ ಹೇಳ್ಕೊಳ್ಬೇಕು. ಅಂದರೆ ದೇವರಲ್ಲಿ ನೀನು ಹೇಳ್ಕೊಳ್ಬೇಕು, ತಪ್ಪಿಲ್ಲ. ಯಾಕೆ ಹೇಳ್ತೀವಿ ಅಂದರೆ ನಮ್ಮ ತಂದೆ, ನಮ್ಮ ಕಷ್ಟ ಸುಖಗಳನ್ನು ತಂದೆ ಬಳಿಯಲ್ಲಿ ಹೇಳ್ಕೊಳ್ತೀವಿ, ಎಲ್ಲರೂ ಹೇಳ್ಕೊಳ್ಬೇಕು. ಅದು ಕೂಡ ವಾಕ್ಯದ ಪ್ರಕಾರ ಇರಬೇಕು. ಹಾಗಂತ 1ನೇ ಶತಮಾನದಲ್ಲಿ ವರಗಳು ಕೊಟ್ಟಿದ್ದಾನೆ, ಅದೇ ವರಗಳು ಈಗಿನ ಕಾಲದಲ್ಲಿ ಕೂಡ ನೆರವೇರಿಸು. ನಾನು ಕುರುಡರನ್ನು ಕರ್ಕೊಂಡು ಬರ್ತೀನಿ, ಕುಂಟರನ್ನು ಕರ್ಕೊಂಡು ಬರ್ತೀನಿ ಅಂತ ಹೋಗಿ ನೀನು ಕರ್ಕೊಂಡು ಬಂದು ಯಾರ ಬಳಿಯಲ್ಲಿ ಹೋಗಿ ನಿಲ್ಲಿಸು, ಅದಿಲ್ಲ. ಯಾಕೆಂದರೆ 1ನೇ ಶತಮಾನದಲ್ಲಿ ದೇವರು ನಿಲ್ಲಿಸಿದ್ದಾರೆ, ಅದನ್ನು ನಿಲ್ಲಿಸಿದ್ದಾರೆ. ಸಹೋದರ ಸಹೋದರಿ, ಇಲ್ಲ ಹೇಗಾದರೂ ಮಾಡಿ ನಾನು ಮಾಡ್ತೀನಿ ಅಂತಂದರೆ ಟ್ರೈ ಮಾಡು. ಎಷ್ಟೋ ಮಂದಿ ಅಂಗವಿಕಲರಿದ್ದಾರೆ, ಎಷ್ಟೋ ಮಂದಿ ಕುರುಡರು ಕುಂಟರಿದ್ದಾರೆ, ಹುಟ್ಟು ಕುಂಟರಿದ್ದಾರೆ. ಟ್ರೈ ಮಾಡು, ಪ್ರಯತ್ನ ಮಾಡಲ್ಲ. ಮತ್ತು ಪ್ರಪಂಚದಲ್ಲಿ ಅಲ್ಲಲ್ಲಿ ಸೇವಕರು ಟಚ್ ಅಂದರೆ ಬೀಳ್ತಾ ಇದ್ದಾರೆ. ಅದೆಲ್ಲ ಮಾಯ, ಮೋಸ, ಕುತಂತ್ರ. ಅವರ ಹಿಂದೆ ದೇವರಿಲ್ಲ, ಸೈತಾನನಿದ್ದು ಮಾಡಿಸ್ತಾ ಇದ್ದಾನೆ. ಅದು ನಿಜ. ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳು ಆಲ್ರೆಡಿ ಎಷ್ಟೋ ವೀಡಿಯೋಗಳು ಮಾಡಿದ್ದೀನಿ. ಅದನ್ನು ಅರ್ಥ ಮಾಡಿಕೊಂಡು ಸರಿಪಡಿಸ್ಕೊಂಡವರು ಭಾಗ್ಯವಂತರಾಗ್ತಾರೆ, ನೀತಿವಂತರಾಗ್ತಾರೆ, ದೇವರ ರಾಜ್ಯಕ್ಕೆ ಅವರು ಸೇರಿಸಲ್ಪಡ್ತಾರೆ. ಓಕೆ, ಈ ವಿಷಯ ಕ್ಲುಪ್ತವಾಗಿ ಹೇಳಿದ್ದೀನಿ. ನಿಮ್ಮ ಪೂರ್ತಿ ಅರ್ಥ ಆಗಬೇಕಾದ್ರೆ ಅನೇಕ ವಿಷಯಗಳನ್ನು ಏನ್ರಿ ಯೂಟ್ಯೂಬ್ ಚಾನಲ್, ನಮ್ಮ ಜಯಶಾಲಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ, ನೋಡಿಬಿಡಿ. ಎರಡನೇದಾಗಿ, ಯೇಸು ಕ್ರಿಸ್ತರು ಮರಣ ಹೊಂದುವಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿ, ನೀವು ರಾಜ್ಯದೊಡನೆ ಬರುವಾಗ ನನ್ನನ್ನು ಸೇರಿಸ್ಕೊಳ್ರಿ ಅಂತ, ನನ್ನನ್ನು ನೆನೆಸ್ಕೊಳ್ರಿ ಅಂತ ಕೇಳ್ಕೊಳ್ತಾನೆ. ಒಂದು ಸಾರಿ ವಚನವನ್ನು ಓದೋಣ ಪ್ರಿಯರೇ. ಈ ವಚನವನ್ನು ಹಿಡಿದುಕೊಂಡು ಈಗಿನ ಕಾಲದಲ್ಲಿದ್ದಂಥ ಕ್ರೈಸ್ತರು ಯಾವ ರೀತಿ ಮೋಸ ಹೋಗ್ತಾ ಇದ್ದಾರೋ ಒಂದು ಸಾರಿ ನೋಡ್ತೀನಿ. ಯಾಕೆಂದರೆ ದೇವ್ರ ವಾಕ್ಯವನ್ನು ಬಿಟ್ಟು ನೀವು ಹೋಗಬಾರ್ದು, ಮಾತಾಡಬಾರ್ದು. ದೇವ್ರ ವಾಕ್ಯ ಇದ್ರೇ ಮಾತಾಡಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 42ನೇ ವಚನ. ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಸಂದರ್ಭ ಏನಿದು? ಈ ಮನುಷ್ಯ ದೀಕ್ಷೆ ಸ್ಥಾನ ತೊಗೊಂಡಿಲ್ಲ. ಅಂದರೆ ಇಬ್ಬರು ಕಳ್ಳರಿದ್ದಾರೆ. ಪ್ರಾರಂಭದಲ್ಲಿ ಇಬ್ಬರು ದೂಷಿಸ್ತಾರೆ ಯೇಸು ಕ್ರಿಸ್ತರನ್ನು. ಆನಂತರ ಸ್ವಲ್ಪ ಹೊತ್ತಾದ ನಂತರ ಒಬ್ಬ ಕಳ್ಳನಿಗೆ ನಂಬಿಕೆ ಬರುತ್ತೆ ಕ್ರಿಸ್ತನ ಮೇಲೆ. ತನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಳ್ತಾನೆ. ಪ್ರಭುವೇ, ನಿನ್ನ ರಾಜ್ಯದೊಡನೆ ಬರುವಾಗ, ನೀವು ನಿಮ್ಮ ರಾಜ್ಯದೊಡನೆ ಬರುವಾಗ ನನ್ನನ್ನು ನೆನೆಸ್ಕೊಡ್ರಿ ಅಂತ. ಅಂದರೆ ಆಲ್ರೆಡಿ ಆ ಕಳ್ಳನು ಸತ್ತೋಗುವಂಥ ದಾರಿಯಲ್ಲಿದ್ದಾನೆ. ಅಂದರೆ ಸ್ವಲ್ಪ ಹೊತ್ತಿನಲ್ಲಿ ಸತ್ತೋಗ್ತಾನೆ ಪ್ರಿಯರೇ. ಸತ್ತೋಗುವಂಥ ಆ ಕಳ್ಳನು ತನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು, ಪ್ರಭುವೇ, ನಿಮ್ಮ ರಾಜ್ಯದೊಡನೆ ನೀವು ಬರುವಾಗ ನನ್ನನ್ನು ನೆನೆಸ್ಕೊಳ್ರಿ ಅಂತ ಇದ್ದಾನಂದರೆ ಆಲ್ರೆಡಿ ಸತ್ತೋಗ್ತಾನಲ್ವ ಇನ್ನು ಸ್ವಲ್ಪ ಹೊತ್ತಾದಮೇಲೆ. ಅಂದರೆ ಆ ಮನುಷ್ಯನಿಗೆ ಗೊತ್ತಿದೆ ಸತ್ತೋದ ನಂತರ ಇನ್ನೊಂದು ಬದುಕಿದೆ ಅಂತ. ಅದಕ್ಕೆ ಕ್ರಿಸ್ತನ ಮೇಲೆ ಸಂಪೂರ್ಣ ನಂಬಿಕೆ ಬರ್ತಾ. ಆಲ್ರೆಡಿ ಕ್ರಿಸ್ತನ ಬಗ್ಗೆ ಕೇಳಿದ್ದಾನೆ, ದೇವರ ರಾಜ್ಯವನ್ನು ಕುರಿತು. ಆ ಒಂದು ಅರ್ಧ ಗಂಟೆಯಲ್ಲಿ ಏನ್ರೇ ಅರ್ಥ ಆಗತ್ತೆ ರೀ? ತುಂಬ ವಿಷಯಗಳನ್ನು ಕ್ರಿಸ್ತನ ಬಗ್ಗೆ ಕೇಳಿದ್ದಾನೆ. ಆನಂತರ ಪಶ್ಚಾತ್ತಾಪ ಪಟ್ಟು, ಪ್ರಭುವೇ, ನೀನು ನಿನ್ನ ರಾಜ್ಯದೊಡನೆ ಬರುವಾಗ ನನ್ನ ನೆನೆಸ್ಕೊಳ್ರಿ ಅಂದಾಗ, ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವಿ, ನಾನು ಪರದೇಶಿಗೆ ಹೋಗ್ತೀನಿ, ಅದೇ ಪ್ರಕಾರ ನೀನು ಕೂಡ ನನ್ನ ಜೊತೆಗೆ ಬಂದ್ಬಿಡು ಅಂತ. ಅಂದರೆ ಈ ಅಧಿಕಾರ ಯೇಸು ಕ್ರಿಸ್ತರಿಗೆ ಇದೆಯಾ ಇಲ್ವಾ? ಯೇಸು ಕ್ರಿಸ್ತರಿಗೆ ಈ ಅಧಿಕಾರ ಇದೆ. ಎರಡನೇದಾಗಿ,
ಎರಡನೇದಾಗಿ ಆ ಮನುಷ್ಯನು ಒಂದು ವೇಳೆ ಮೊದಲನೇದಾಗಿ ನೀನು ದೀಕ್ಷೆ ಸ್ಥಾನ ತೊಗೊಂಡ್ರೆ ನಿನಗೆ ರಕ್ಷಣೆ ಬರುತ್ತೆ, ಇಲ್ಲಾಂದರೆ ಇಲ್ಲ ಅಂತ ಹೇಳೋ ಪರಿಸ್ಥಿತಿ ಅಲ್ಲಿಲ್ಲ, ಹೇಳುವಂಥ ಪರಿಸ್ಥಿತಿ ಅಲ್ಲಿಲ್ಲ. ಮೂರನೇದಾಗಿ ಪ್ರಿಯರ ದೇವ್ರ ಮಕ್ಕಳಿರ, ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷೆ ಸ್ನಾನ ಮಾಡಿಸ್ಕೊಳ್ಳೋವನಿಗೆ ರಕ್ಷಣೆ ಆಗುತ್ತೆ, ನಂಬದೆ ಹೋಗೋವನಿಗೆ ದಂಡನಿಗೆ ಗುರಿ ಆಗುತ್ತೆ ಎಂಬ ಆಜ್ಞೆ ಯಾವಾಗ ಬರುತ್ತೆ? ಯೇಸು ಕ್ರಿಸ್ತರು ಬದುಕಿರುವಾಗ ಸುವಾರ್ತೆ ಮಾಡುವಂಥ ಸಮಯದಲ್ಲೇ ಆಜ್ಞೆ ಬರುತ್ತಾ? ಬದುಕಿರುವಾಗ ಅಂದರೆ ಯೇಸು ಕ್ರಿಸ್ತರು ಸುವಾರ್ತೆ ಮಾಡುವಂಥ ಸಮಯದಲ್ಲಿ, ಅಂದರೆ ಶಿಲುಬೆ ಮರಣ ಹೊಂದುವುದಕ್ಕಿಂತ ಮುಂಚಿತವಾಗಿ ಈ ಒಂದು ಆಜ್ಞೆ ಬರುತ್ತಾ, ಅಥವಾ ಶಿಲುಬೆ ಮರಣ ಹೊಂದಿದ ನಂತರ ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನದಂದು ಎದ್ದು ಬಂದ ನಂತರ ಆಜ್ಞೆ ಬರುತ್ತಾ? ಯಾವಾಗ ಆಜ್ಞೆ ಬರುತ್ತೆ? ಆಜ್ಞೆ ಯಾವಾಗ ಬರುತ್ತೆ? ಯೇಸು ಕ್ರಿಸ್ತರು ಶಿಲುಬೆಯ ಮರಣವನ್ನು ಹೊಂದುವಂಥ ಸಮಯದಲ್ಲಿ ಇನ್ನೂ ಆಜ್ಞೆ ಬಂದಿಲ್ಲ ಅಂದರೆ ದೃಢವಾದಂಥ ಆಜ್ಞೆ ಇನ್ನೂ ಬಂದಿಲ್ಲ. ಆದ್ದರಿಂದ ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿ ಇರುವೆ ಅಂತ ಹೇಳಿ ಆ ಕಳ್ಳನಿಗೆ ಹೇಳಿದ್ದಾನೆ. ಆ ಮನುಷ್ಯನು ಬದಲಾವಣೆ ಮಾಡಿಕೊಂಡಿದ್ದಾನೆ, ಆ ಮನುಷ್ಯನು ರಕ್ಷಣೆ ಹೊಂದಿದ್ದಾನೆ. ಆ ಒಂದು ಅಧಿಕಾರ ಯೇಸು ಕ್ರಿಸ್ತರಿಗಿದೆ. ಎರಡನೇದಾಗಿ ದೀಕ್ಷೆ ಸ್ನಾನ ಖಂಡಿತವಾಗಿ ತಗೊಳ್ಳೇಬೇಕು ಎನ್ನುವಂಥ ಆಜ್ಞೆ ಇನ್ನೂ ಬಂದಿಲ್ಲ ಪ್ರಿಯರು. ಯಾವಾಗ ಬರುತ್ತೆ ಅಂತ ನೋಡುವಾಗ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನವನ್ನು ನೋಡಿ. 16ನೇ ಅಧ್ಯಾಯ 15ನೇ ವಚನ. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನಿಗೆ ಗುರಿ. ಯಾವಾಗ ಬರುತ್ತಿದ್ದ ಅಂತ ನೋಡುವಾಗ ಏನ್ರಿ, ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಮರಣ ಹೊಂದುತ್ತಾರೆ, ಸಮಾಧಿ ಮಾಡಲ್ಪಡ್ತಾರೆ, ಮೂರನೇ ದಿನದಂದು ಎದ್ದು ಹೊರಗಡೆ ಬರ್ತಾರೆ. ಎದ್ದು ಹೊರಗಡೆ ಬಂದ ನಂತರ ಎಲ್ಲ ಶಿಷ್ಯರಿಗೆ ಕಾಣಿಸ್ಕೊಳ್ತಾರೆ. ಅಂದರೆ ಅಪೋಸ್ತಲರು ಇದ್ದಾರಲ್ಲ, ಅಪೋಸ್ತಲರಿಗೂ ಕಾಣಿಸ್ಕೊಳ್ತಾನೆ, ಆನಂತರ ಅನೇಕ ಮಂದಿಗೆ ಕಾಣಿಸ್ಕೊಳ್ತಾನೆ. ಅವರೆಲ್ಲರ ಮಧ್ಯದಲ್ಲಿ ಮೊಟ್ಟ ಮೊದಲು ಅಪೋಸ್ತಲರು ಹೇಳುವಂಥ ಮಾತೇನೆಂದರೆ, ಪರಲೋಕದಲ್ಲಿ ಭೂಲೋಕದಲ್ಲಿ ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಪರಲೋಕದಲ್ಲಿ ಸಂಪೂರ್ಣ ಅಧಿಕಾರ, ಭೂಲೋಕದಲ್ಲಿ ಸಂಪೂರ್ಣ ಅಧಿಕಾರ. ದೇವರು ನನ್ನನ್ನು ರಾಜನಾಗಿ ನೇಮಿಸಿದ್ದಾನೆ, ನನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ ತಂದೆಯಾದ ದೇವರು. ಆದ್ದರಿಂದ ನೀವೇನು ಮಾಡಬೇಕು? ಇವಾಗ ಏನು ಮಾಡ್ತೀರಾ? ಸರ್ವಲೋಕಕ್ಕೆ ಹೋಗಿ, ಎಲ್ಲ ಕಡೆ ಹೋಗಿ ಸುವಾರ್ತೆಯನ್ನು ಸಾರಿರಿ. ಯಾರಿಗಾದರೂ ನಂಬಿಕೆ ಬಂದರೆ ಆ ಮನುಷ್ಯನಿಗೆ ದೀಕ್ಷಾ ಸ್ನಾನ ಕೊಡಿ ಅಂತ. ನಂಬಿಕೆ ಇಲ್ವಾ, ಅವನು ದಂಡನಿಗೆ ಗುರಿ ಆಗ್ತಾನೆ, ಬಿಟ್ಬಿಡಿ ಅಂತಾನೆ. ಅಂದರೆ ಈ ಆಜ್ಞೆ ಯೇಸು ಕ್ರಿಸ್ತರು ಶಿಲುಬೆಯ ಮರಣ ಹೊಂದುವಂಥ ಸಮಯದಲ್ಲಿ ಬಂದಿಲ್ಲ. ಯೇಸು ಕ್ರಿಸ್ತರು ಮರಣ ಹೊಂದಿದ ಮೇಲೆ ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನದಂದು ಎದ್ದು ಬಂದ ಮೇಲೆ ಆವಾಗ ಈ ಆಜ್ಞೆ ಕೊಡ್ತಾರೆ. ಅಲ್ಲಿ ತನಕ ಕೊಟ್ಟಿಲ್ಲ. ಅದಕ್ಕಿಂತ ಮುಂಚೆ ಭಕ್ತಿಯಿಂದ ನಡ್ಕೊಂಡ್ರೆ, ಭಕ್ತಿಯಿಂದ ಮರಣ ಹೊಂದಿದರೆ ಪರಲೋಕ ಇದೆಯಾ? ಇದೆ. ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದುವುದಕ್ಕಿಂತ ಮುಂಚೆ ಭಕ್ತಿಯಿಂದ, ಅಂದರೆ ಧರ್ಮಶಾಸ್ತ್ರದ ಪ್ರಕಾರ ಒಳ್ಳೆ ರೀತಿಯಿಂದ ಭಕ್ತಿಯಿಂದ ನಡ್ಕೊಂಡ್ರೆ, ದೀಕ್ಷಾಸ್ಥಾನ ಪಡ್ಕೊಳ್ಳದೆ ಹೋದರೂ ಭಕ್ತಿಯಿಂದ ನಡ್ಕೊಂಡ್ರೆ ಆ ಮನುಷ್ಯನಿಗೆ ರಕ್ಷಣೆ ಇದೆ ರೀ. ಆ ಮನುಷ್ಯನಿಗೆ ರಕ್ಷಣೆ ಇದೆ. ಯಾವಾಗ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನದಂದು ಎದ್ದು ಹೊರಗಡೆ ಬಂದ ನಂತರ ಆವಾಗ ಈ ಒಂದು ರಾಜ್ಯ ಸುವಾರ್ತೆ ಎಲ್ಲರ ಕಡೆ ಹೋಗಿ ಸುವಾರ್ತೆ ಮಾಡಿ ಅಂತ ಹೇಳ್ತಾರೆ ನೋಡಿ. ಆವಾಗ ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ಪಾಲಿಸಲೇಬೇಕಾದಂಥ ಆಜ್ಞೆ, ಮತ್ತು ಯಾರ್ಯಾರು ಪಾಲಿಸಿದ್ದಾರೆ ಈ ಆಜ್ಞೆಯನ್ನು ಅಂತ ನೋಡುವಾಗ ಅಪೊಸ್ತಲರು ಪಾಲಿಸಿದ್ದಾರೆ, ಪೌಲನೂ ಪಾಲಿಸಿದ್ದಾನೆ, 1ನೇ ಶತಮಾನದಲ್ಲಿ ಕ್ರೈಸ್ತರೆಲ್ಲರೂ ಪಾಲಿಸಿದ್ದಾರೆ. ಬೈಬಲಲ್ಲಿ ಆ ರೀತಿ ಇದೆ. ಇವಾಗ ಅದೇ ರೂಟಲ್ಲೇ ಈ ಒಂದು ಅಂಶ ಬರುತ್ತೆ ರೀ. ಯಾವ ಅಂಶ? ಕ್ರಿಸ್ತನ ರಾಜ್ಯದಲ್ಲಿ ಸೇರದೆ ಹೋದರೆ ಪರಲೋಕ ಪ್ರವೇಶ ಇಲ್ಲವೋ, ಅದೇ ರೂಟಲ್ಲೇ ಬರುತ್ತೆ. ಈ ಕ್ರಿಸ್ತನ ರಾಜ್ಯ 1ನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ, ಸ್ಥಾಪನೆಗೊಂಡಿದೆ. ಪ್ರಿಯರ ದೇವ್ರ ಮಕ್ಕಳಿಗೆ ಅರ್ಥ ಆಯ್ತಾ? ಅಂದರೆ ಆ ಶಿಲುಬೆ ಮರಣ ಹೊಂದುವಂಥ ಸಮಯದಲ್ಲಿ ಆ ವ್ಯಕ್ತಿಗೆ ದೀಕ್ಷಾ ಸ್ಥಾನ ಕೊಡದೆ ಯಾಕೆ ಸೀದಾ ಪರದೇಶಿಗೆ ಬಾ ಅಂತ ಹೇಳಿದ್ದಾನೆ? ಕಾರಣ ಏನು ಗೊತ್ತಾಯ್ತಾ? ವಾಕ್ಯದ ಪ್ರಕಾರ ಗೊತ್ತಾಯ್ತಾ? ಗೊತ್ತಾದರೆ ಒಂದು ಲೈಕ್ ಮಾಡಿ. ಇಲ್ಲಾಂದರೆ ಮತ್ತೇನಾದರೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ ಇದೆ, ನನಗೆ ವಾಯ್ಸ್ ಮೆಸೇಜ್ ಕಳಿಸ್ಕೊಡಿ. ಖಂಡಿತವಾಗಿ
ಸಮಯ ಇದ್ದಾಗ ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಪ್ರಿಯರ ದೇವ್ರ ಮಕ್ಕಳಿರ ಗಮನಿಸಬೇಕು. ಇವಾಗ ನಾವು ಈ ಅಂಶದಲ್ಲಿ ಹೋಗೋಣ. ಕ್ರಿಸ್ತನ ರಾಜ್ಯದಲ್ಲಿ ಸೇರದೆ ಹೋದರೆ ಪರಲೋಕ ಪ್ರವೇಶ ಇಲ್ಲವೋ ಎನ್ನುವಂಥ ಅಂಶವನ್ನು ಪ್ರಕಟಣೆ ಗ್ರಂಥ ನಿನ್ನೆ ಕೇಳಿದ್ದೀವಲ್ವ. ಪ್ರಕಟಣೆ ಗ್ರಂಥದಲ್ಲಿ ಮುಗಿಸ್ಕೊಂಡಿದ್ದೀವಿ. ಕ್ರಿಸ್ತನ ರಾಜ್ಯ ಪರಿಪಾಲನೆ ಬಂದಿದೆಯಾ ಬಂದಿಲ್ವಾ ನಡೀತಾ ಇದೆ ಅಂದರೆ ಆಲ್ರೆಡಿ ಸ್ಥಾಪನೆಗೊಂಡಿದೆ. ದೇವರ ರಾಜ್ಯ ಬಂದಿದೆ. ಕ್ರಿಸ್ತನ 1000 ವರ್ಷ ಪರಿಪಾಲನೆ ನಡೀತಾ ಇದೆ. ಅದು 1ನೇ ಶತಮಾನದಿಂದ ಪ್ರಾರಂಭವಾಗಿದೆ. ಇವಾಗ ನಾವೆಲ್ಲರೂ ಕೂಡ ನಿಜವಾದ ಭಕ್ತರು ಕ್ರಿಸ್ತನ ಪರಿಪಾಲನೆಯಲ್ಲಿ ನಾವೆಲ್ಲರಿದ್ದೇವೆ. ಇವಾಗ ಒಂದು ವಚನವನ್ನು ಓದಿಕೊಂಡು ನಾವು ಮುಂದೆ ಹೋಗೋಣ. 6ನೇ ವಚನ 20ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 6ನೇ ವಚನ. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ 2ನೇ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ಅಂದರೆ ಕ್ರಿಸ್ತನ ಜೊತೆಗೆ 1000 ವರ್ಷ ಆಳುವರು. ಅಂದರೆ 1ನೇ ಶತಮಾನದಲ್ಲಿ ಕ್ರಿಸ್ತನ ರಾಜ್ಯವು ಸ್ಥಾಪನೆಗೊಂಡಿದೆ. ಆ ಕ್ರಿಸ್ತನ ರಾಜ್ಯದಲ್ಲಿ ಯಾರ್ಯಾರು ಸೇರಿದ್ದಾರಂತ ನೋಡುವಾಗ ಕೆಲವರು ಭಕ್ತರು ಸೇರಿದ್ದಾರೆ. ಕೆಲವರು ಭಕ್ತರೇ ಯಾರಂತ ನೋಡುವಾಗ ಏನ್ರಿ ಅಪೋಸ್ತಲರು, ಇಲ್ಲ 1ನೇ ಶತಮಾನದಲ್ಲಿ ಕ್ರೈಸ್ತರು, ಇವರೆಲ್ಲ ಹೇಗೆ ಅಂತ ನೋಡುವಾಗ ಪ್ರಥಮ ಪುನರುತ್ಥಾನ ಹೊಂದಿದ್ದಾರೆ. ಈ ಪ್ರಥಮ ಪುನರುತ್ಥಾನ ಏನಂತ ತಿಳ್ಕೊಂಡಿದ್ದೀವಿ ನಿನ್ನೆ? ಬ್ಯಾಪ್ಟಿಸಮ್. ಈ ಬ್ಯಾಪ್ಟಿಸಮ್ಮೇ ಪ್ರಥಮ ಪುನರುತ್ಥಾನ ಏನ್ರಿ? ಪ್ರಥಮ ಪುನರುತ್ಥಾನ. ಇನ್ನೊಂದು ಪುನರುತ್ಥಾನ ಇದೆ, ಇನ್ನೊಂದು 2ನೇ ಪುನರುತ್ಥಾನ. ಯೇಸು ಕ್ರಿಸ್ತರು ಬರ್ತಾರಲ್ವ, ಅವಾಗ ನಡೆಯುವಂಥ ಪುನರುತ್ಥಾನ. ಈ ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವರು ಧನ್ಯರು. ಅವರು ಏನ್ರಿ 2ನೇ ಮರಣಕ್ಕೆ ಅಧಿಕಾರವಿಲ್ಲ ಅವರಿಗೆ. 2ನೇ ಮರಣ ಅಂತ ಏನಂತ ನೋಡುವಾಗ 20ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 14ನೇ ವಚನವನ್ನು ನೋಡಿ. ಆಮೇಲೆ ಮೃತ್ಯು, ಪಾತಾಳು, ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆ 2ನೆಯ ಮರಣವು. ಈ 2ನೇ ಮರಣ ಯಾವುದಂತೆ? ಬೆಂಕಿಯ ಕೆರೆ. ಬೆಂಕಿಯ ಕೆರೆ ಎಲ್ಲಿದೆ? ಪಾತಾಳ ಲೋಕದಲ್ಲಿ. ಈ ಪಾತಾಳ ಲೋಕದಲ್ಲಿ ಬೆಂಕಿಯ ಕೆರೆ ಇದೆ. ಅಂದರೆ ಒಬ್ಬ ಐಶ್ವರ್ಯವಂತನೋಗಿ ಯಾತನೆ ಪಡುವಂಥ ಸ್ಥಳ ಇದೆಯಲ್ಲ, ಆ ಬೆಂಕಿಯ ಕೆರೆ ಅಲ್ಲಿದೆ ಆಲ್ರೆಡಿ. ಅದು 2ನೇ ಮರಣ. 2ನೆಯ ಮರಣ. ಈ 2ನೇ ಮರಣಕ್ಕೆ ಯಾರು ಹೋಗಲ್ಲಂತೆ? ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವರು ಅಲ್ಲಿಗೆ ಹೋಗೋದಿಲ್ವಂತೆ. ಮತ್ತು ಎಲ್ಲಿಗೆ ಹೋಗ್ತಾರೆ ಇವರೆಲ್ಲರೂ ಕೂಡ? ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವರು ಎಲ್ಲಿಗೆ ಹೋಗ್ತಾರೆ? ಪರಲೋಕಕ್ಕೆ ಹೋಗ್ತಾರೆ. ಪ್ರಿಯರ ದೇವ್ರ ಮಕ್ಕಳಿರ ಗಮನಿಸಬೇಕು. ಇವರೆಲ್ಲರೂ ಪರಲೋಕಕ್ಕೆ ಹೋಗ್ತಾರೆ. ಯಾರು? ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವರು. ಈ ಪ್ರಥಮ ಪುನರುತ್ಥಾನ ಏನಂತ ತಿಳ್ಕೊಂಡಿದ್ದೀವಿ ನಿನ್ನೆ? ದೀಕ್ಷಾ ಸ್ನಾನ. ಈ ದೀಕ್ಷಾ ಸ್ನಾನದ ಮೂಲಕ ಕ್ರಿಸ್ತನ ರಾಜ್ಯದಲ್ಲಿ ಸೇರಿಸಲ್ಪಡ್ತಾರೆ. 1ನೇ ಶತಮಾನದಲ್ಲಿ ಕ್ರಿಸ್ತನ ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆಗೊಂಡಿದೆಯಲ್ವ. ಈ ಸ್ಥಾಪನೆಗೊಂಡಿರುವಂಥ ಕ್ರಿಸ್ತನ ರಾಜ್ಯದಲ್ಲಿ ಬ್ಯಾಪ್ಟಿಸಮ್ ಮೂಲಕ ಸೇರಿಸಲ್ಪಡ್ತಾರೆ. ಒಂದು ವೇಳೆ ಬ್ಯಾಪ್ಟಿಸಮ್ ತಗೊಳ್ಳದೆ ಹೋದರೆ, ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ ಹೋದರೆ ಕ್ರಿಸ್ತನ ರಾಜ್ಯದಲ್ಲಿ ಸೇರೋದಿಲ್ವಾ? ಕ್ರಿಸ್ತನ ರಾಜ್ಯದಲ್ಲಿ ಸೇರೋದಿಲ್ಲ. ಕ್ರಿಸ್ತನ ರಾಜ್ಯದಲ್ಲಿ ಸೇರದೆ ಹೋದರೆ ಪರಲೋಕಕ್ಕೆ ಹೋಗಲ್ವಾ? ಪರಲೋಕಕ್ಕೆ ಹೋಗೋದಿಲ್ಲ. ಮತ್ತೆ ಎಲ್ಲಿಗೆ ಹೋಗ್ತಾರೆ? 2ನೇ ಮರಣಕ್ಕೆ ಹೋಗ್ತಾರೆ. ಆ 2ನೇ ಮರಣ ಏನು? ಬೆಂಕಿಯ ಕೊಂಡ. ಕ್ಲಾರಿಟಿ ಇದೆಯಾ? ವಾಕ್ಯಗಳನ್ನು ಅರ್ಥ ಆಗುತ್ತಾ? ಅರ್ಥ ಮಾಡ್ಕೊಳ್ಳಿ. ಅಂದರೆ ಪರಿಶೋಧನೆ ಸ್ವಲ್ಪ ನಿಮ್ಮ ಮನಸ್ಸಿಗೆ ಕೆಲಸ ಕೊಡಿ. ಹೇಳುವಂಥ ಮಾತು ನಿಜನಾ? ಏನಾದರೂ ಕಥೆಗಳು ಹೇಳ್ತಾ ಇದ್ದಾರಾ? ಇವೆಲ್ಲವನ್ನು ಕೂಡ ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳಿರ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಬನ್ನಿ, ಎಲ್ಲಿಗೆ ಬರ್ತೀರಾ ಅಂದರೆ ಕೊಲೆಸದವರಿಗೆ ಬರೆದ ಪತ್ರಿಕೆ. ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ನೋಡಿ. ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಅಂದರೆ 1ನೇ ಶತಮಾನದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಕೊಲಸದವರಿಗೆ ಹೇಳುವಂಥ ಮಾತೇನಂತ ನೋಡುವಾಗ, ನಾವೆಲ್ಲರೂ ಒಂದು ಕಾಲದಲ್ಲಿ ಅಂಧಕಾರದ ದೊರೆತನದಲ್ಲಿದ್ದೇವೆ. ಅಂಧಕಾರದ ದೊರೆತನದಲ್ಲಿ ಇದ್ದಂಥ ನಮ್ಮನ್ನು ದೇವರು ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದ್ದಾನೆ. ಅಂದರೆ ಕ್ರಿಸ್ತನ ರಾಜ್ಯದೊಳಗೆ ಸೇರಿಸಿದ್ದಾನೆ. ಒಂದು ಕಾಲದಲ್ಲಿ ಅಂಧಕಾರದ ದೊರೆತನದಲ್ಲಿದ್ದೇವೆ. ಅಂಧಕಾರದ ದೊರೆತನದಲ್ಲಿ ಇದ್ದಂಥ ನಮ್ಮನ್ನು ಕ್ರಿಸ್ತನ ರಾಜ್ಯದಲ್ಲಿ ಸೇರಿಸಿದ್ದಾನೆ ಅಂತ ಹೇಳುವಂಥ ಮಾತು. ಅಂದರೆ ಪೌಲನು ಹೇಳುವಂಥ ಮಾತು ಅಂದರೆ, ನನ್ನನ್ನು ಸೇರಿಸಿದ್ದಾನೆ,
ಸಭೆಯಲ್ಲಿದ್ದಂಥ ನಿಮ್ಮನ್ನು ಕೂಡ ಸೇರಿಸಿದ್ದಾನೆ. ಎಲ್ಲಿ ಸೇರಿಸಿದ್ದಾನೆ? ಎಲ್ಲಿ ಸೇರಿಸಿದ್ದಾನೆ? ಸೇರಿಸಿದ್ದಾನ, ಆಮೇಲೆ ಸೇರಿಸ್ತಾನ. ಸೇರಿಸಿದ್ದಾನೆ ಅಂದರೆ ಅರ್ಥ ಏನು ಪ್ರಿಯರೇ? ಸೇರಿಸಿದ್ದಾನೆ ಅಂದರೆ ಅರ್ಥ ಏನು? ಮುಟ್ಟಿಸಿದ್ದಾನೆ, ತಲುಪಿಸಿದ್ದಾನೆ, ಸೇರಿಸಿದ್ದಾನೆ. ನಾವು ಪ್ರಯಾಣ ಮಾಡುವಾಗ ಯಾರಾದರೂ ಒಬ್ಬ ಅಂಧರಿದ್ದಾರೆ ಅಂತ ತಿಳ್ಕೊಳ್ಳಿ, ಕಣ್ಣು ಕಾಣಲ್ಲ ಅಂತ ತಿಳ್ಕೊಳ್ಳಿ. ಈ ಮನುಷ್ಯನನ್ನು ತನ್ನ ಮನೆಗೆ ಸೇರಿಸಿದನು. ಯಾರಾದರೂ ಒಬ್ಬರು ಬಂದು ನನ್ನ ಮನೆಗೆ ಸೇರಿಸಿ, ಈ ಮನುಷ್ಯನು ನನ್ನ ಮನೆಗೆ ಸೇರಿಸಿದ. ನನ್ನ ಮನೆಗೆ ಸೇರಿಸಿದಂದರೆ ಈ ಒಬ್ಬ ಅಂಧನನ್ನು ಇಲ್ಲ ಒಬ್ಬ ಕುರುಡನನ್ನು ನನ್ನ ಮನೆಗೆ ಸೇರಿಸಿದನು ಈತನು ಅಂತ ಯಾವಾಗ ಹೇಳ್ತಾರೆ? ಸೇರಿಸಿದ ಮೇಲೆ, ಹೌದಲ್ವ? ಇವಾಗ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ಕ್ರೈಸ್ತನ ರಾಜ್ಯದೊಳಗೆ ಸೇರಿಸಿದ್ದಾನಂತೆ. ಆಮೇಲೆ ಸೇರಿಸ್ತಾನಲ್ಲ, ಸೇರಿಸಿದ್ದಾನೆ. ಅಂಧಕಾರದ ದೊರೆತನದಿಂದ ಬಿಡಿಸಿ. ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ, ಎಷ್ಟು ಅದ್ಭುತವಾದಂಥ ಮಾತುಗಳು. ಅಂದರೆ ನಾವೆಲ್ಲರೂ ಅಂಧಕಾರದಲ್ಲಿದ್ದೀವ ಒಂದು ಕಾಲದಲ್ಲಿ ಅಂತ ನೋಡುವಾಗ, ಹೌದು ಪ್ರಿಯರೇ. ಒಂದು ಸಾರಿ ಇನ್ನೊಂದು ಮಾತನ್ನು ಕೂಡ ನೋಡೋಣ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ನೋಡಿ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. 3ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪಾಗುವುದಿಲ್ಲ. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದುದರಿಂದ ಆಗಲೇ ತೀರ್ಪಾಗಿ ಹೋಯಿತು. ಆ ತೀರ್ಪೇನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಬೆಳಕಿಗಿಂತ ಕತ್ತಲೆ. ಬೆಳಕು ಯಾರು? ದೇವರು. ಬೆಳಕು ಯಾರು? ಯೇಸು ಪ್ರಭು. ಕತ್ತಲೆ ಯಾವುದು? ಲೋಕ. ಕತ್ತಲೆಯಿಂದ ಯಾರಿದ್ದಾರೆ? ಸೈತಾನು. ಅದೇ ಅಂಧಕಾರ. ಅಂದರೆ ಕತ್ತಲು. ಅಂದರೆ ಲೋಕದಲ್ಲಿ ಏನಿದೆ ಅಂತ ಕಾಣುವಾಗ ಕತ್ತಲು. ಈ ಕತ್ತಲೆ ಹಿಂದೆ ಯಾರಿದ್ದಾರಂತ ನೋಡುವಾಗ ದುರಾತ್ಮ. ಆ ದುರಾತ್ಮ ದೊರೆತನ ಮಾಡ್ತಾ ಇದ್ದಾನೆ. ಅದಕ್ಕೆ ಅಂಧಕಾರದ ದೊರೆತನದಿಂದ ಬಿಡಿಸಿ, ಕತ್ತಲೆಯಿಂದ ಬಿಡಿಸಿ ಕ್ರಿಸ್ತನ ರಾಜ್ಯದೊಳಗೆ ಸೇರಿಸಿದ್ದಾನೆ. ಕ್ರಿಸ್ತನ ಬೆಳಕಿನಲ್ಲಿ ಸೇರಿಸಿದ್ದಾನೆ. ಕ್ರಿಸ್ತನ ಸಭೆಯಲ್ಲಿ ಸೇರಿಸಿದ್ದಾನೆ. ಕ್ರಿಸ್ತನ ದೇಹದಲ್ಲಿ ಸೇರಿಸಿದ್ದಾನೆ. ಕ್ರಿಸ್ತನ ಮಂದಿರದಲ್ಲಿ ಸೇರಿಸಿದ್ದಾನೆ. ಇಲ್ಲ, ದೇವರ ಮಂದಿರದಲ್ಲಿ ಸೇರಿಸಿದ್ದಾನೆ ಅಂತ. ಕ್ರಿಸ್ತನ ದೇಹದಲ್ಲಿ ಸೇರಿಸಿದ್ದಾನೆ ಅಂತ. ಕ್ರಿಸ್ತನ ದೇಹ, ಕ್ರಿಸ್ತನ ಸಭೆ, ಕ್ರಿಸ್ತನ ಮಂದಿರ, ದೇವರ ಮಂದಿರ, ದೇವರ ರಾಜ್ಯ. ಇದು ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿ. ದೇವರ ರಾಜ್ಯ ಅಂದ್ರೂ, ಕ್ರಿಸ್ತನ ಮಂದಿರ ಅಂದ್ರೂ, ದೇವರ ಮಂದಿರ ಅಂದ್ರೂ, ದೇವರ ಕುಟುಂಬ ಅಂದ್ರೂ, ದೇವರ ಪರದೈಸಿ ಅಂದ್ರೂ, ಸಭೆಗೆ ಹೋಲಿಸಿ ಹೇಳಿರುವಂಥ ಮಾತು. ದೇವರ ಮಕ್ಕಳಾಗಿರುವಂಥ ನಾವು ಒಂದು ಕಾಲದಲ್ಲಿ ಅಂಧಕಾರದ ದೊರೆತನದಲ್ಲಿ ಇದ್ದೇವೆ. ಅಂಧಕಾರದ ದೊರೆತನದಲ್ಲಿ ಇದ್ದಂಥ ನಮ್ಮನ್ನು ಏನು ಮಾಡಿದ್ದಾನೆ? ತನ್ನ ಪ್ರಿಯಕುಮಾರನ ಮೂಲಕ ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದ್ದಾನೆ ಅಂತೆ. ಅಂಧಕಾರದಲ್ಲಿದೆಯೋ ಒಂದು ಕಾಲದಲ್ಲಿ, ಎಷ್ಟೋ ಪಾಪಗಳು, ಎಷ್ಟೋ ವ್ಯಭಿಚಾರಗಳು, ಎಷ್ಟೋ ತಪ್ಪುಗಳು. ಮತ್ತು ಅಂಧಕಾರದ ದೊರೆತನದಿಂದ ಇಲ್ಲ ಕತ್ತಲೆಯಿಂದ ಬಿಡಿಸಿ ಬೆಳಕಿನಲ್ಲಿ ಯಾವಾಗ ಸೇರಿಸಲ್ಪಡ್ತೀವಿ? ಬೆಳಕಿನಲ್ಲಿ ಇಲ್ಲ ಕ್ರಿಸ್ತನ ರಾಜ್ಯದಲ್ಲಿ ಯಾವಾಗ ಸೇರಿಸಲ್ಪಡ್ತೀವಿ ಅಂತ ನೋಡುವಾಗ 3ನೇ ಅಧ್ಯಾಯ 3ನೇ ವಚನವನ್ನು ನೋಡಿ. ಅದೇ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನವನ್ನು ನೋಡಿ. ಪ್ರಿಯರ ದೇವರ ಮಕ್ಕಳು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಯೋಹಾನನ ಮೂಲಕ ದೀಕ್ಷಾ ಸ್ನಾನ ಎನ್ನುವಂಥದ್ದು ಪ್ರಾರಂಭವಾಗಿದೆ. ಆ ದೀಕ್ಷಾ ಸ್ನಾನವನ್ನು ದೃಢಪಡಿಸ್ತಾ ಇದ್ದಾನೆ. ದೃಢಪಡಿಸುವಂಥದ್ದು, ತಿಳಿಸುವಂಥದ್ದು.
ದೇವರ ರಾಜ್ಯ ಸುವಾರ್ತೆಯನ್ನು ತಿಳಿಸುವಾಗ ಯೇಸು ಕ್ರಿಸ್ತರು ಈ ಮಾತನ್ನು ತಿಳಿಸುವಂಥದ್ದು ಪ್ರಿಯರೇ, ದೀಕ್ಷಾ ಸ್ನಾನವನ್ನು ಕುರಿತು. ಯಾವಾಗ ಅದು ಆಜ್ಞೆಯಾಗಿ ರೂಲ್ಸ್ ಆಗಿ ಯಾವಾಗ ದೃಢವಾಗುತ್ತಂತ ನೋಡುವಾಗ ಯೇಸು ಕ್ರಿಸ್ತರು ಸಿಲುಬೆಯ ಮರಣವನ್ನು ಹೊಂದಿ ಆನಂತರ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಂದು ಎದ್ದು ಬಂದ ಮೇಲೆ ಅದು ದೃಢವಾಗುತ್ತೆ. ಈ ನಿರ್ಣಯ, ಈ ಒಂದು ಆಜ್ಞೆ ಇದೆಯಲ್ಲ, ಇದು ಖಂಡಿತ. ಇದು ದೀಕ್ಷಾ ಸ್ನಾನ ಎನ್ನುವಂಥ ಆಜ್ಞೆ, ಬ್ಯಾಪ್ಟಿಸಮ್ ಎನ್ನುವಂಥ ಆಜ್ಞೆ, ಇದು ಖಂಡಿತವಾದಂಥ ಆಜ್ಞೆ, ಖಂಡಿತವಾಗಿ ಪಾಲಿಸಬೇಕಾದಂಥ ಆಜ್ಞೆ. ಅದಕ್ಕಿಂತ ಮುಂಚಿತವಾಗಿ ಪ್ರಿಯರ ದೇವ್ರ ಮಕ್ಕಳಿಗೆ ತಿಳಿಸುವಂಥದ್ದು ಸಾರುವಂಥದ್ದು. ಇವಾಗ ಏನು ಸಾರ್ತಾ ಇದ್ದಾರೆ ಗೊತ್ತಾ? ಮತ್ತೊಂದು ಸರಿ ನೋಡೋಣ. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ದೇವರ ರಾಜ್ಯ ಕಾಣುವುದಿಲ್ಲ ಅಂದರೆ ಒಬ್ಬನು ಹೊಸದಾಗಿ ಹುಟ್ಟಬೇಕಂದ್ರೆ ಒಬ್ಬ ನಿಕೋದೇಮನಿದ್ದಾನೆ. ನಿಕೋದೇಮನ್ ಯಾರಂತ ನೋಡುವಾಗ ಇಸ್ರಾಯೇಲರಿಗೆ ಒಬ್ಬ ಬೋಧಕನು, ಇಸ್ರಾಯೇಲ್ ಜನಾಂಗದವರಿಗೆ ಒಬ್ಬ ಬೋಧಕನಿ. ಏನ್ರಿ ನಿಕೋದೇಮನು ಒಬ್ಬ ಪರಿಶಾಯನಂದರೆ ಧರ್ಮಶಾಸ್ತ್ರ ಉಪದೇಶಕನು, ಧರ್ಮಶಾಸ್ತ್ರವನ್ನು ಪಠಿಸಿದವನು, ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡಿದವನು, ಒಬ್ಬ ಶ್ರೇಷ್ಠ ಬೋಧಕನು. ಆ ಶ್ರೇಷ್ಠ ಬೋಧಕನು, ದೊಡ್ಡ ಬೋಧಕನು, ಇಸ್ರಾಯೇಲರಿಗೆ ಬೋಧಕನಾಗಿರುವಂಥ ಒಬ್ಬ ಪರಿಶಾಯನು ಯೇಸು ಪ್ರಭುಗೆ ಕೇಳುವಂಥ ಮಾತೇನು ಗೊತ್ತಾ? ಪ್ರಶ್ನೆ, ಪ್ರಭುವೇ, ಬೋಧಕನೇ, ಒಬ್ಬನು ಹೊಸದಾಗಿ ಹುಟ್ಟದೆ ಹೋದರೆ ದೇವರ ರಾಜ್ಯದಲ್ಲಿ ಸೇರುವುದಿಲ್ಲ, ಕಾಣುವುದಿಲ್ಲ ಅಂತ ಹೇಳಿದ್ದೀರಲ್ವಾ? ಹೇಗೆ ಹುಟ್ಟಬೇಕು ಅಂದರೆ ಇವನು ಸತ್ತ ನಂತರ ಮತ್ತೆ ತಾಯಿಯ ಗರ್ಭದಲ್ಲಿ ಹೋಗಿ ಹುಟ್ಟಿ ಬಂದ ನಂತರ ಅಂತ ಹೇಳಿದ್ದೀರಾ? ಹಾಗೇನಾ? ನನಗೇನು ಅರ್ಥ ಆಗ್ತಾಯಿಲ್ಲ ನೀವು ಹೇಳುವಂಥದ್ದು ಅಂತ ಕೇಳಿದಾಗ ಯೇಸು ಪ್ರಭು ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಆಗುತ್ತಾಯ ಅಂತ ಕೇಳಿದಾಗ ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇವರ ರಾಜ್ಯಕ್ಕೆ ಸೇರಲಾರನು. ದೇವರ ರಾಜ್ಯದಲ್ಲಿ ಅಂದರೆ ಕ್ರಿಸ್ತನ ರಾಜ್ಯದಲ್ಲಿ ಸೇರೋದಿಲ್ಲ. ಹೇಗೆ? ನೀರಿನಿಂದಲೂ ಆತ್ಮದಿಂದಲೂ ಅಂದರೆ ಈ ಲೋಕದಲ್ಲಿ ಏನೇನು ಪಾಪಗಳು ಮಾಡಿದ್ದೀವೋ ಅವೆಲ್ಲವನ್ನು ಕೂಡ ಒಪ್ಪಿಕೊಂಡು ಮೊಟ್ಟ ಮೊದಲು ನೀರಿನ ಮೂಲಕ ದೀಕ್ಷಾಸ್ನಾನ ಪಡಬೇಕು. ಆನಂತರ ಆತ್ಮದ ಮೂಲಕ ನಡೆಸಲ್ಪಡಬೇಕು, ಪವಿತ್ರಾತ್ಮನ ಮೂಲಕ ನಡಿಬೇಕು. ನೀರಿನ ಮೂಲಕ ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ ಒಂದು ರೀತಿಯಲ್ಲಿ ಆಜ್ಞೆ. ಎಂಥ ಆಜ್ಞೆ? ಒಂದು ಕಾಲದಲ್ಲಿ ಪಾಪ ಕ್ಷಮಾಪಣೆ ಸಿಗಬೇಕಾದ್ರೆ ಸುನ್ನತಿ ಮಾಡಿಸ್ಕೋಬೇಕಿತ್ತು. ಹಳೆ ಒಡಂಬಡಿಕೆಯಲ್ಲಿ ಸುನ್ನತಿ ಆಗಬೇಕು. ಅದ್ರ ಜೊತೆಗೆ ಹಬ್ಬಗಳು, ಅದ್ರ ಜೊತೆಗೆ ಇನ್ನೂ ಎಷ್ಟೋ ಆಜ್ಞೆಗಳಿದೆ. ಯಾರಾದರೂ ಪಾಪ ಮಾಡಿದಾಗ ಈ ಪಾಪಗಳು ಪರಿಹಾರ ಆಗಬೇಕಾದ್ರೆ ಬಲಿ ಕೊಡಬೇಕಾಗಿತ್ತು. ಅವೆಲ್ಲವನ್ನು ಕೂಡ ನಿಲ್ಲಿಸಿ ಹೊಸ ಆಜ್ಞೆಯನ್ನು ಕೊಡುವಂಥದ್ದು ಏನಂತ ನೋಡುವಾಗ ದೀಕ್ಷಾ ಸ್ನಾನ ಎನ್ನುವಂಥದ್ದು ಒಂದು ಹೊಸ ಆಜ್ಞೆ, ಹೊಸ ಒಡಂಬಡಿಕೆಯಲ್ಲಿ ಹೊಸ ಆಜ್ಞೆ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ಬಲಿಗಳನ್ನು ಕೊಡಬೇಕಾಗಿತ್ತು. ಕುರಿ ಮೇಕೆ ಬಲಿಗಳನ್ನು, ಇಲ್ಲಾಂದರೆ ಪಾರಿವಾಳಗಳನ್ನು, ಹೀಗೆ ಹೋಮವನ್ನು ಮಾಡಿಸ್ಬೇಕು, ಬಲಿ ಕೊಡಬೇಕು. ಹೊಸ ಒಡಂಬಡಿಕೆ ಬಂದ ನಂತರ ಅದನ್ನು ರದ್ದು ಮಾಡಿ ದೀಕ್ಷೆ ಸ್ನಾನ ಎನ್ನುವಂಥದ್ದು ಕೊಡ್ತಾರೆ. ಅಂದರೆ ಹಳೆ ಒಡಂಬಡಿಕೆ ರದ್ದು ಮಾಡಿದ್ದಾರೆ. ಎಷ್ಟೋ ಸಾರಿ ವಚನಗಳನ್ನು ತೋರಿಸಿದ್ದೀನಿ. ಆಲ್ರೆಡಿ ಧರ್ಮಶಾಸ್ತ್ರ ಅವಶ್ಯಕತೆ, ಅದರ ಬಿಡುಗಡೆ ಅವೆಲ್ಲ ಹೇಳಿದ್ದೀವಿ. ಬೇಕಾದರೆ ನೋಡಬೇಕು ಅಂದರೆ, ತಿಳ್ಕೊಳ್ಬೇಕಂದ್ರೆ ವಿಡಿಯೋಗಳು ಸಿಗುತ್ತೆ. ಇಲ್ಲಾಂದರೆ ನನಗೂ ಮೆಸೇಜ್ ಹಾಕಿದರೆ, ಬ್ರದರ್ ಅದು ಧರ್ಮಶಾಸ್ತ್ರ ಅವಶ್ಯಕತೆ ಬಿಡುಗಡೆ ತಿಳ್ಕೊಳ್ಬೇಕಂತ ಆಸೆ ಇದೆ ಅಂತಂದರೆ ಒಂದು ಮೆಸೇಜ್ ಹಾಕಿದರೆ ನಿಮಗೆ ಎಲ್ಲ ವೀಡಿಯೋಗಳನ್ನು ಶೇರ್ ಮಾಡ್ತೀನಿ, ನಿಮಗೆ ಸೆಂಡ್ ಮಾಡ್ತೀನಿ ಪ್ರೇಯರ್. ಓಕೆನಾ? ಅಂದರೆ ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದೆ ಹೋದರೆ ಅವನು ದೇವರ ರಾಜ್ಯದಲ್ಲಿ ಸೇರುವುದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ದೇವರ ರಾಜ್ಯದಲ್ಲಿ ಸೇರಬೇಕಾದರೆ ಲೋಕದಲ್ಲಿ ಇದ್ದಂಥ ಎಲ್ಲ ಮಾನವರಿದ್ದಾರಲ್ಲ, ಎಲ್ಲಿದ್ದಾರೆ? ಅಂಧಕಾರದ ದೊರೆತನ ಅಂದರೆ ಎಷ್ಟೋ ವ್ಯಭಿಚಾರಗಳು, ಎಷ್ಟೋ ಮೋಸಗಳು, ಎಷ್ಟೋ ಕಳ್ಳತನಗಳು, ಎಷ್ಟೋ ತಪ್ಪುಗಳು, ಎಷ್ಟೆಷ್ಟೋ ಅನ್ಯಾಯಗಳು ನಡೀತಾ ಇದೆ. ಅದಕ್ಕಿಂತ ಪ್ರಾಮುಖ್ಯವಾದದ್ದು ಏನಂತ ನೋಡುವಾಗ ಸೃಷ್ಟಿ ಮಾಡಿರುವಂಥ ತಂದೆಯಾದ ದೇವರನ್ನೇ ಬಿಟ್ಟಿದ್ದಾರೆ. ಪ್ರಾಣ ಕೊಟ್ಟಂಥ ತಂದೆಯಾದ ದೇವರನ್ನು,
ಜೀವಿತ ಕೊಟ್ಟಂಥ ತಂದೆಯಾದ ದೇವರನ್ನು ಬಿಟ್ಟು ಮಾಡಬಾರದ ಪಾಪಗಳು. ಈ ರೀತಿ ಇದ್ದಾರೆ ಅಂದರೆ ಯಾರಲ್ಲಿದ್ದಾರೆ ಗೊತ್ತಾ? ಸೈತಾನನಲ್ಲಿದ್ದಾರೆ, ದುರಾತ್ಮನಲ್ಲಿದ್ದಾರೆ. ದುರಾತ್ಮನಲ್ಲಿ ಇದ್ದು ಮಾಡಬಾರದ ಪಾಪಗಳು. ಇದು ಅಂಧಕಾರದಲ್ಲಿ. ಈ ಅಂಧಕಾರದ ದೊರೆತನದಿಂದ ಬಿಡಿಸಿ ಎಲ್ಲಿಗೆ ಸೇರಿಸಿದ್ದಾರೆ? ಎಲ್ಲಿಗೆ ಸೇರಿಸಿದ್ದಾರೆ? ಕ್ರಿಸ್ತನ ರಾಜ್ಯದಲ್ಲಿ ಸೇರಿಸಿದ್ದಾರೆ. ಮತ್ತು ನಿನ್ನ ಸಭೆಯಲ್ಲಿದ್ದೀ ಅಂದರೆ, ಕ್ರಿಸ್ತನ ಸಭೆಯಲ್ಲಿದ್ದೀ ಅಂದರೆ ಏನು ಅಂದುಕೊಂಡಿದೆಯಾ? ಅದು ಕ್ರಿಸ್ತನ ರಾಜ್ಯಪ್ಪ. ಸಭೆಯಲ್ಲಿದ್ದೀಯಲ್ವಾ ನೀನು? ಕ್ರಿಸ್ತನ ಸಭೆಯಲ್ಲಿದ್ದೀಯಾ? ಸಭೆಗೆ ಹೋಗ್ತಾ ಇದೆಯಾ? ಸಭೆಗೆ ಹೋಗ್ತಾ. ಏನು ಅಂದುಕೊಂಡಿದೆಯಾ? ಅದು ಕ್ರಿಸ್ತನ ಸಭೆ, ಕ್ರಿಸ್ತನ ರಾಜ್ಯ ಅದು. ಈ ಸಭೆಯಲ್ಲಿ ಏನಿದೆ? ಪ್ರಾರ್ಥನೆ ಇದೆ, ವಿಜ್ಞಾಪನೆ ಇದೆ. ಶತ್ರುಗಳಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ವಿಜ್ಞಾಪನೆ ಮಾಡುವಂಥದ್ದು. ಯಾರಾದರೂ ಒಂದು ಮಾತಂದರು ಅನಿಸ್ಕೊಳ್ಳುವಂಥದ್ದು, ಬೈದರೆ ಬಯಸ್ಕೊಳ್ಳುವಂಥದ್ದು, ಇಲ್ಲ ಇನ್ನೊಬ್ರಿಗೆ ಉಪಕಾರ ಮಾಡುವಂಥದ್ದು. ಕ್ರೈಸ್ತನು ತೋರಿಸಿರುವಂಥ ಪ್ರತಿ ಗುಣಗಳನ್ನು ತೋರಿಸುವಂಥ ಒಂದು ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ ಅಂತ ನೋಡುವಾಗ ಕ್ರಿಸ್ತನ ಸಭೆಯಲ್ಲಿ ನಡೀತಾ ಇದೆ. ಅದು 1ನೇ ಶತಮಾನದಲ್ಲಿ, ಅದು ಕ್ರಿಸ್ತನ ರಾಜ್ಯದಲ್ಲಿ, ಕ್ರಿಸ್ತನ ಸಭೆಯಲ್ಲಿ, ಕ್ರಿಸ್ತನ ರಾಜ್ಯ. ಅಂದರೆ ಕ್ರಿಸ್ತನ ರಾಜ್ಯದಲ್ಲಿ ಸೇರದೆ ಹೋದರೆ ನಿನಗೆ ಪರಲೋಕಕ್ಕೆ ಪ್ರವೇಶವಿಲ್ಲ. ಅಂದರೆ ಕೊನೆ ತನಕ ನೋಡಬೇಕು. ಮೊಟ್ಟ ಮೊದಲು ಕ್ರಿಸ್ತನ ರಾಜ್ಯದಲ್ಲಿ ಸೇರಬೇಕಾದ್ರೆ ಏನು ಮಾಡಬೇಕು? ಮೊಟ್ಟ ಮೊದಲು ಏನು ಮಾಡಬೇಕು? ವಾಕ್ಯಗಳನ್ನು ಕೇಳಬೇಕು. ಆನಂತರ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ಬ್ಯಾಪ್ಟಿಸಮ್ ತಗೊಳ್ಬೇಕು. ತಗೊಂಡ ನಂತರ ಭಕ್ತಿಯಿಂದ ನಡಿಬೇಕು. ಇವಾಗ ಯೇಸು ಕ್ರಿಸ್ತರು ಹೇಳ್ತಾರೆ, ಸರ್ವ ಅಧಿಕಾರವನ್ನು ಪಡ್ಕೊಂಡ ನಂತರ ಸರ್ವಲೋಕಕ್ಕೆ ಹೋಗಿ ತಂದೆ, ಮಗ, ಪವಿತ್ರ ಆತ್ಮನ ನಾಮದಲ್ಲಿ ಏನು ಮಾಡಬೇಕಂತ ಹೇಳ್ತಾರೆ ಹೇಳಿ ಪ್ರೇರೆ? ತಂದೆ, ಮಗ, ಪವಿತ್ರ ಆತ್ಮನ ಹೆಸರಿನಲ್ಲಿ ಏನು ಮಾಡಬೇಕಂತ ಹೇಳ್ತಾರೆ? ದೀಕ್ಷೆ ಸ್ನಾನ ಕೊಡಬೇಕಂತ ಹೇಳ್ತಾರೆ. ಹೌದಲ್ವ? ಇದೆಯಲ್ವ? ನೀನು ಎಷ್ಟೋ ವಚನಗಳು ತೋರಿಸಿದ್ದೀನಿ, ಮತ್ತೆ ತೋರಿಸುವಂಥ ಅವಶ್ಯಕತೆ ಏನಿಲ್ಲ. ಖಂಡಿತ ಇದು ಯಾರ ಆಜ್ಞೆ ಅಂತ ನೋಡುವಾಗ ಯೇಸು ಪ್ರಭುವಿನ ಆಜ್ಞೆಗಳು. ಯೇಸು ಪ್ರಭುವಿನ ಆಜ್ಞೆಗಳು. ಇವಾಗ ಯೇಸು ಪ್ರಭು ಆಜ್ಞೆಗಳನ್ನು ನಾವು ಮೀರಿದ್ರೆ, ಒಂದು ಸಾರಿ ಅಪೊಸ್ತಲನಾಗಿರುವಂಥ ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಏನ್ರಿ? ಅಪೊಸ್ತಲನಾಗಿರುವಂಥ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನದವರೆಗೆ ಓದೋಣ. ಅಪೊಸ್ತಲನಾಗಿರುವಂಥ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನ. ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಅಂದರೆ ಏನಿದೆ? ಇದರ ಅರ್ಥ ಏನಿದೆ ರೀ? ಇದರ ಅರ್ಥ ಏನಿದೆ ಹೇಳಿ? ಏನಿದೆ ಅರ್ಥ? ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಅಂದರೆ ಆತನ ಆಜ್ಞೆಗಳನ್ನು ನೆರವೇರಿಸಿದರೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಆತನನ್ನು ಬಲ್ಲವರಾಗಿದ್ದೇವೆ ಅಂತ ಹೇಳ್ತಾನೆ. ಆಮೇಲೆ ನೋಡಿ, ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿಲ್ಲ. ಇವಾಗ ನೋಡಿ, ತುಂಬ ಜನ ನಾವು ಯೇಸು ಕ್ರಿಸ್ತರ ಭಕ್ತರು, ನಾವು ಹುಟ್ಟಿದಂದಿನಿಂದ ಕ್ರೈಸ್ತರು, ನಾವು ಪುರಾತನ ಕಾಲದಿಂದ ನಾವು ಕ್ರೈಸ್ತರು ಅಂತ ಹೇಳುವಂಥವ್ರು ಕೆಲವರಿದ್ದಾರೆ. ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ಕೆಲವರಿದ್ದಾರೆ. ಅದರಲ್ಲಿ ಫಾದರ್ಸ್ರವರಿದ್ದಾರೆ, ಬಿಷಪ್ರವ್ರ್ಸ್ ಇದ್ದಾರೆ, ವಿಶ್ವಾಸಿಗಳು ಇದ್ದಾರೆ ಕೆಲವರು. ಇವರು ಏನಿದ್ದಾರೆ ಅಂತ ನೋಡುವಾಗ ನಾವು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದೀವಿ, ಕ್ರಿಸ್ತನನ್ನು ಪ್ರೀತಿಸ್ತಾ ಇದ್ದೀವಿ, ಆತನ ಆಜ್ಞೆಗಳನ್ನು ನಾವು ನೆರವೇರಿಸ್ತಾ ಇದ್ದೀವಿ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ 4ನೇ ವಚನವನ್ನು, ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಆತನಲ್ಲಿ ಇಲ್ಲ. ನೀವು ಹೇಳ್ಬೋದು, ಏನ್ರಿ ನಾವು ಖಂಡಿತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ವಿಜ್ಞಾಪನೆ ಮಾಡ್ತಾ ಇದ್ದೀವಿ, ಪ್ರಾರ್ಥನೆಗೆ ಹೋಗ್ತಾ ಇದ್ದೀವಿ, ಚರ್ಚು ಸ್ಥಾಪನೆ ಮಾಡಿದ್ದೀವಿ, ಆನಂತರ ಎಷ್ಟೋ ಮಂದಿ ಬರ್ತಾ ಇದ್ದಾರೆ, ಸಾವಿರಾನುಗಟ್ಟಲೆ ಲಕ್ಷಾನುಗಟ್ಟಲೆ ಜನರು ನಮ್ಮಲ್ಲಿ ಇದ್ದಾರೆ, ಅವರಿಗೆ ಊಟದ ಉಪಚಾರ, ಸಹಾಯ ಸಹಕಾರ ಎಲ್ಲ ಮಾಡ್ತಾ ಇದ್ದೀವಿ, ನಡೆಸ್ತಾ ಇದ್ದೀವಿ ಅಂತ ನೀವು ನನಗೆ ಹೇಳ್ಬೋದು. ಆದರೆ ಯೇಸು ಕ್ರಿಸ್ತರು ಹೇಳಿರುವಂಥ ಮೊಟ್ಟ ಮೊದಲನೇ ಆಜ್ಞೆ ದೀಕ್ಷೆ ಸ್ನಾನ ಎನ್ನುವಂಥದ್ದು ಮಾಡಿಸಿದ್ದೀವಾ, ಕೊಟ್ಟಿದ್ದೀವಾ ಅನ್ನೋದು ಪ್ರಶ್ನೆ. ಅದು ಕೂಡ ಹೇಗೆ? ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಬರಬೇಕು. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಯಾರು ಹೇಳಿದ್ದಾರೆ? ನಾನು ಹೇಳಿಲ್ಲ. ಬೇಕಾದ್ರೆ ನೋಡಿ, ಯೇಸು ಸ್ವಾಮಿ ಹೇಳಿದ್ದಾರೆ. ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ
ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷೆ ಸ್ನಾನ ಮಾಡಿಸಿ ನನ್ನ ಶಿಷ್ಯರನ್ನಾಗಿ ಮಾಡಿ. ನನ್ನ ಶಿಷ್ಯರನ್ನು ಹೇಗೆ ಮಾಡ್ತೀರಾ? ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷೆ ಸ್ನಾನ ಮಾಡಿ. ಇದು ಯಾರ ಆಜ್ಞೆ? ಇದು ಯಾರ ಆಜ್ಞೆ ಪ್ರಿಯರ? ಕೆಳಗಡೆ ಇದೆ ನೋಡಿ, ಕೆಳಗಡೆ ಏನಂತ ಹೇಳ್ತಾರೆ ಅಂದರೆ 19ನೇ ವಚನ, ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷೆ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಅಂದರೆ ಇಲ್ಲಿ ಕೆಳಗಡೆ ಮಾತು ನೋಡುವಾಗ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನಾನು ಹೇಳಿದ್ದನ್ನು ಖಂಡಿತವಾಗಿ ನಾನು ಏನು ಆಜ್ಞಾಪಿಸಿದ್ದೀನೋ ಅದನ್ನು ನೀವು ಉಪದೇಶ ಮಾಡಿ. ನಾನು ಏನೇನು ಆಜ್ಞಾಪಿಸಿದ್ದೀನಿ? ಯೇಸು ಕ್ರಿಸ್ತರು ಶಿಷ್ಯರಿಗೆ ಕೇಳುವಂಥ ಏನೇನು ಆಜ್ಞಾಪಿಸಿದ್ದೀನಿ ಅವೆಲ್ಲವನ್ನು ಕೂಡ ಉಪದೇಶ ಮಾಡಿ ನಾನು ಏನೇನು ಹೇಳಿದ್ದೀನೋ ಅದಕ್ಕೆ ಒಳಪಡಿ. ನನ್ನ ಮಾತನ್ನು ಕೈಗೊಂಡು ನಡಿರಿ ಅಂತ ಯೇಸು ಕ್ರಿಸ್ತರು ಹೇಳಿದ್ದಾರೆ. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷೆ ಸ್ನಾನ ಮಾಡಿಸಿ ಅಂತ ಹೇಳಿದ್ದಾರೆ. ಹೌದು, ಹೇಳಿದ್ದಾರೆ. ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾ ಸ್ನಾನ ಪಡ್ಕೊಂಡ್ರೆ ಅವನಿಗೆ ರಕ್ಷಣೆ ಆಗುತ್ತೆ, ಇಲ್ಲದೆ ಹೋದರೆ ದಂಡನೆಗೆ ಗುರಿ ಆಗ್ತಾನೆ ಅಂತ ಹೇಳಿದ್ದಾರೆ. ಹೌದು, ಅಂದರೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರುವಂಥದ್ದು, ಆನಂತರ ಬ್ಯಾಪ್ಟಿಸಮ್ ಬೇಕು ಅಂತ ಕೇಳಿದಾಗ ನಾವು ಕೊಡುವಂಥದ್ದು. ಇದು ಯಾರ ಅಪ್ಪಣೆ? ಯಾರ ಆಜ್ಞೆಗಳು? ಯೇಸು ಪ್ರಭು ಆಜ್ಞೆಗಳು. ಈ ಯೇಸು ಪ್ರಭು ಆಜ್ಞೆಗಳನ್ನು ಕೈಗೊಂಡು ನಡಿಬೇಕಂತೆ. ಕೈಗೊಂಡು ನಡೆಯದೆ ಹೋದರೆ ಅವನು ಏನಂತೆ ನೋಡಿದ್ದೀವಿ. ಕೈಗೊಂಡು ನಡೆಯದೆ ಹೋದರೆ ಅವನು ಏನಂತೆ ಪ್ರಿಯರೇ? ಸುಳ್ಳುಗಾರನು, ಅವನಲ್ಲಿ ಸತ್ಯವಿಲ್ಲ. ಮತ್ತು ಯಾರ್ಯಾರು ಕೈಗೊಂಡಿಲ್ಲ ಅಂದರೆ ಮೊಟ್ಟ ಮೊದಲು ಸಭೆಯಲ್ಲಿದ್ದಂಥ ವಿಶ್ವಾಸಿಗಳಿಗೆ ದೀಕ್ಷೆ ಸ್ನಾನನೇ ಕೊಟ್ಟಿಲ್ಲ. ಚಿಕ್ಕ ಬಾಲಕರಿದ್ದಾಗ ದೀಕ್ಷೆ ಸ್ನಾನ ಕೊಟ್ಟರೆ ಅದು ಲೆಕ್ಕಕ್ಕೆ ಸೇರಿಸಲ್ಪಡಲ್ಲ ಸಹೋದರರೇ. ಕ್ರಿಸ್ತನ ಲೆಕ್ಕಕ್ಕೆ ಸೇರಿಸಲ್ಪಡಲ್ಲ. ಅದು ಯಾವಾಗ ಬುದ್ಧಿ ಜ್ಞಾನ ಬರುತ್ತೋ ಆವಾಗ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷೆ ಸ್ನಾನ ಪಡ್ಕೊಳ್ಬೇಕು. ಇದು ಆಜ್ಞೆ, ದೇವ್ರು ಕೊಟ್ಟಂಥ ಆಜ್ಞೆಗಳು. ಆಜ್ಞೆಗಳನ್ನು ಕೈಗೊಂಡು ನಡೆಯದೆ ಹೋದರೆ ಅವನು ಸುಳ್ಳುಗಾರನು. ಏನೇನು ಆಜ್ಞೆಗಳು? ಎಲ್ಲ ಆಜ್ಞೆಗಳೇ. ಕೆಲವು ಆಜ್ಞೆಗಳು ಬಿಡ್ಬೋದಾ? ಏನ್ರಿ, ಶಿಲುಬೆ ಮೇಲೆ ಮರಣ ಹೊಂದುವಂಥ ಸಮಯದಲ್ಲಿ ಆ ವ್ಯಕ್ತಿನ ಕಾಪಾಡಿದ್ದಾನೆ, ಅದೇ ಪ್ರಕಾರ ನಿನ್ನನ್ನು ಕಾಪಾಡ್ತೀನಿ ಅಂತ ಯೇಸು ಪ್ರಭು ಎಲ್ಲಾದರೂ ಹೇಳಿದಾನ? ಆ ಶಿಲುಬೆ ಮೇಲೆ ಮರಣ ಹೊಂದುವಂಥ ಸಮಯದಲ್ಲಿ ಆ ವ್ಯಕ್ತಿ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡಿರುವುದರಿಂದ ಅವನನ್ನು ಪರದೇಶಿಗೆ ಕರ್ಕೊಂಡು ಹೋಗಿದ್ದೀನಿ, ಅದೇ ಪ್ರಕಾರ ಸಾಯುವಂಥ ಸಮಯದಲ್ಲಿ ತಪ್ಪುಗಳು ಒಪ್ಪಿಕೊಂಡ್ರೆ ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳಿ ಎಲ್ಲಾದರೂ ಹೇಳಿದಾನ? ಅಂದರೆ ಯೇಸು ಪ್ರಭು ಹೇಳಿರುವಂಥ ಪ್ರತಿ ಆಜ್ಞೆಗಳನ್ನು ಪಾಲಿಸಬೇಕು. ಪರವಾಗಿಲ್ಲ ಬ್ರದರ್, ಇದು ನಾನು ಏನಿಲ್ಲ, ನಾನು ದೊಡ್ಡ ಫಾದರ್, ನಾನು ದೊಡ್ಡ ಬಿಷಪ್, ನಾನು ಏನು ಮಾಡಿದ್ರೂ ಪರವಾಗಿಲ್ಲ ಅಂದರೆ ಏನು ಅಂತ ಮಾತದು ನಿನ್ನ ಮಾತಯ್ಯ, ದೇವ್ರ ಮಾತಲ್ಲ ಅದು. ಅದು ನಿನ್ನ ಮಾತಯ್ಯ, ಅದು ದೇವ್ರ ಮಾತಲ್ಲ ಅಮ್ಮ. ಅದು ನೀವು ಅಡ್ಜಸ್ಟ್ ಮಾಡಿಕೊಂಡಿರುವಂಥ ಮಾತು. ದೇವರು ಕರುಣಾಸಾಗರನು, ದೇವರು ಪ್ರೀತಿ ಸ್ವರೂಪನು, ದೇವರು ಕಾಪಾಡ್ತಾನೆ, ದೇವರು ದಯಾಸಾಗರನು ಕರುಣಾಸಾಗರನು ಆದದರಿಂದ ಪರಲೋಕದಿಂದ ಭೂಲೋಕಕ್ಕೆ ಬಂದು ಹಳ್ಳಿಗಳಿಗೆ ಸುವಾರ್ತೆ ಮಾಡಿ ಆನಂತರ ಶಿಲುಬೆ ಮರಣವನ್ನು ಹೊಂದುವಾಗ ಕೊರಡೆಗಳ ಮೂಲಕ ಪೆಟ್ಟುಗಳು, ಬೆತ್ತದ ಮೂಲಕ ಪೆಟ್ಟುಗಳು, ತಲೆಯ ಮೇಲೆ ಮುಳ್ಳಿನ ಕಿರೀಟ, ಶಿಲುಬೆಯ ಮರಣ, ಇವೆಲ್ಲ ಯಾಕೋ ಅನುಭವಿಸಿದ್ದಾನೆ? ಕರುಣಾಮೂರ್ತಿಯ ಆಗಿರುವುದರಿಂದ ಅನುಭವಿಸಿದ್ದಾನೆ. ದಯಾಸಾಗರನು ಆಗಿರುವುದರಿಂದ ಅನುಭವಿಸಿದ್ದಾನೆ. ಪ್ರೀತಿ ಸ್ವರೂಪನಾಗಿರುವುದರಿಂದ ಅದನ್ನು ನೆಪ ಮಾಡಿಕೊಂಡು ಸುಳ್ಳು ದಾರಿಲಿ ಹೋಗ್ತೀರಾ? ದೇವರು ಕರುಣಾಸಾಗರನು, ದಯಾಸಾಗರನು, ಕರುಣಾಮೂರ್ತಿ, ಪ್ರೀತಿ ಸ್ವರೂಪನಂತೇಳಿ ನೆಪ ಮಾಡಿಕೊಂಡು ತಪ್ಪಿನ ಮೇಲೆ ತಪ್ಪು, ಪಾಪಗಳ ಮೇಲೆ ಪಾಪ ಮಾಡಿಕೊಂಡು ಹೋಗ್ತೀರಾ ಸಹೋದರರೇ? ನಾಳೆ ಏನಾಗುತ್ತೋ ನಿಮ್ಗೆ ಗೊತ್ತಿಲ್ವಲ್ಲ. ಪಾಪದಲ್ಲಿ ಇದ್ದಾಗ ಪಾಪ ಮಾಡುವಂಥ ಸಮಯದಲ್ಲಿ ಗೊಟಕ್ಕಂದರೆ, ಪಾಪ ಮಾಡುವಂಥ ಸಮಯದಲ್ಲಿ ಗುಂಡಿಗೆ ನಿಂತೋದರೆ, ಪಾಪ ಮಾಡುವಂಥ ಸಮಯದಲ್ಲಿ ಪ್ರಾಣ ಹೋದರೆ ಒಂದೇ ಒಂದು ಕ್ಷಣದಲ್ಲಿ ಆತ್ಮ ಬೆಂಕಿಯ ಕೊಂಡಕ್ಕೆ ಹೋಗುತ್ತೆ. ಮರಿಬೇಡ ಸಹೋದರ, ಒಂದೇ ಒಂದು ಕ್ಷಣದಲ್ಲಿ
ಎಷ್ಟೋ ವಚನಗಳಿದೆಯಲ್ವಾ, ದೇವರ ಮಾತುಗಳು. ಅರ್ಥ ಮಾಡಿಕೊಳ್ಳಿ, ಆಲೋಚನೆ ಮಾಡಿ ಸಹೋದರರೇ, ಸಹೋದರಿ. ಎಂಥ ಮಾತು ನೋಡಿ ಪ್ರಿಯರೇ. ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿಲ್ಲ. ಯಾವನಾದರೂ ಆತನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲಣ ಪ್ರೀತಿಯು ಪರಿಪೂರ್ಣವಾಗಿದೆ. ಅಂದರೆ ಯಾವನಾದರೂ ಆತನ ವಾಕ್ಯಗಳನ್ನು ಕೈಗೊಂಡು ನಡೆದರೆ, ಅಂದರೆ ಕೈಗೊಂಡು ನಡಿಬೇಕು. ಒಬ್ಬರೇಮೋ ಕೆಲವರೇನೋ ಮರಿಯಮ್ಮಳ ವಿಗ್ರಹವನ್ನು ಇಟ್ಟುಕೊಂಡು ಪೂಜೆ ಮಾಡುವಂಥದ್ದು ಯೇಸು ಸ್ವಾಮಿ ಹೇಳಿಲ್ಲ, ಎಲ್ಲಿ ಕೂಡ ಅದನ್ನು ಹೇಳಿಲ್ಲಪ್ಪ, ಅದನ್ನು ಹೇಳಿಲ್ಲಪ್ಪ, ಅದನ್ನು ಹೇಳಿಲ್ಲಮ್ಮ, ಅದನ್ನು ಮಾಡಿ ಅಂತ. ನೀವೇನೋ ಮೇರಿ ಮಾತಾಡ, ಮರಿಯ ಮಾತಾಡ, ನಮ್ಮ ತಾಯಿ, ಎಲ್ಲರಿಗೂ ತಾಯಿ ಇರಲಿ, ಆದರೆ ಆ ತಾಯಿಯನ್ನು ನೀವು ಪೂಜೆ ಮಾಡ್ರಿ ಅಂತ ಹೇಳಿಲ್ಲ, ವಿಗ್ರಹ ಇಟ್ಕೊಡ್ರಿ ಅಂತ ಹೇಳಿಲ್ಲ, ಬೈಬಲಲ್ಲಿ ಇಲ್ಲ. ನೀನು ಯಾರು ಕೇಳೋದಕ್ಕೆ ಅಂತ ಕೇಳ್ತೀರಾ? ದೇವರ ಸೇವಕನು, ದೇವರ ಸೇವಕನು ಅಂದರೆ ದೇವರ ಸೇವಕನಾಗಿರುವುದರಿಂದ ಆತನು ಹೇಳಿರುವಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ. ತಿಳ್ಕೊಂಡ್ರೆ ಸಂತೋಷ, ತಿಳ್ಕೊಳ್ಳದೆ ಹೋದರೆ ನಿಮ್ಮಿಷ್ಟ. ನಿಮ್ಮ ಆತ್ಮಗಳು ನಾಶನಕ್ಕೆ ಹೋಗುತ್ತೆ. ಭೂಲೋಕದಲ್ಲಿ ನೀನು ಮಾತ್ರ ಇಲ್ಲ, ಎಲ್ಲರೂ ಬದುಕ್ತಾರೆ. ದೇವರನ್ನು ನಂಬಿದವರು ಬದುಕ್ತಾರೆ, ದೇವರನ್ನು ನಂಬದೆ ಹೋದರೂ ಬದುಕ್ತಾರೆ. ಪ್ರಪಂಚ ದೇಶದಲ್ಲಿ ಎಲ್ಲರೂ ಬದುಕ್ತಾರೆ, ಆದರೆ ಎಲ್ಲರಿಗೂ ಪರಲೋಕ ಇಲ್ಲ. ಪರಲೋಕ ಯಾರಿಗಿದೆ ಅಂತ ನೋಡುವಾಗ ಕ್ರಿಸ್ತನ ರಾಜ್ಯದಲ್ಲಿ ಸೇರಿದವರು. 1ನೇ ಶತಮಾನದಲ್ಲಿ ಕ್ರಿಸ್ತನ ರಾಜ್ಯ ಪ್ರಾರಂಭವಾಗಿದೆ. ಆ ಕ್ರಿಸ್ತನ ರಾಜ್ಯದಲ್ಲಿ ಬ್ಯಾಪ್ಟಿಸಮ್ ತಗೊಂಡು ದೀಕ್ಷಾಸ್ನಾನ ಮಾಡಿಸಿಕೊಂಡು ಕ್ರಿಸ್ತನ ರಾಜ್ಯದಲ್ಲಿ ಸೇರಬೇಕು. ಕ್ರಿಸ್ತನ ರಾಜ್ಯದಲ್ಲಿ ಸೇರಿ ಭಯ ಭಕ್ತಿಯಿಂದ ನಡಿಬೇಕಾಗುತ್ತೆ. ಇಲ್ಲದೆ ಹೋದರೆ ಇಲ್ಲ ರೀ. ಯಾವನಾದರೂ ಆತನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲಣ ಪ್ರೀತಿಯು ಪರಿಪೂರ್ಣವಾಗಿದೆ. ಅಂದರೆ ದೇವರ ಪ್ರೀತಿ ಪರಿಪೂರ್ಣ ಅಂದರೆ ಕೈಗೊಂಡು ನಡಿಬೇಕು. ದೇವರ ವಾಕ್ಯಗಳನ್ನು ಕೈಗೊಂಡು ನಡಿಬೇಕು. ಕೈಗೊಳ್ಳದೆ ನಡೆಯದೆ ಹೋದರೆ ಅವನಲ್ಲಿ ದೇವರ ಪ್ರೀತಿ ಇಲ್ಲ. ಇದರಿಂದಲೇ ಆತನಲ್ಲಿದ್ದೇವೆಂಬುದನ್ನು ತಿಳಿದುಕೊಳ್ಳುತ್ತೇವೆ. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ನನಗೆ ದೇವರು ಗೊತ್ತು, ನನಗೆ ಯೇಸು ಪ್ರಭು ಗೊತ್ತು. ನಾನು ಪ್ರಾರ್ಥನೆಗೆ ಹೋಗುತ್ತೇನೆ, ನಾನು ಸುವಾರ್ತೆ ಮಾಡುತ್ತೇನೆ, ಕಾಣಿಕೆ ಕೊಡುತ್ತೇನೆ, ದಶಮಭಾಗ ಕೊಡುತ್ತೇನೆ. ಇರಲಿ, ಎಲ್ಲ ಮಾಡಬೇಕು. ಮೊಟ್ಟ ಮೊದಲು ಕ್ರಿಸ್ತನ ರಾಜ್ಯದಲ್ಲಿ, ಕ್ರಿಸ್ತನ ಸಭೆಯಲ್ಲಿ ಸೇರಿಸಲ್ಪಡಬೇಕಾದ್ರೆ ಕ್ರಿಸ್ತನ ದೇಹದಲ್ಲಿ ಮೊಟ್ಟ ಮೊದಲು ನೀನು ದೀಕ್ಷಾಸ್ನಾನ ಪಡ್ಕೊಳ್ಬೇಕು. ಪಡ್ಕೊಂಡ ನಂತರ ಇನ್ನು ಎಷ್ಟೋ ಕಾರ್ಯಕ್ರಮಗಳಿದೆ, ಅದನ್ನು ಮಾಡಬೇಕು. ಎಲ್ಲಿಗಾದರೂ ನಾವು ವಿದೇಶ ಪ್ರಯಾಣ ಮಾಡಬೇಕಾದ್ರೆ ಮೊಟ್ಟ ಮೊದಲು ನಮ್ಮಲ್ಲಿ ಇರಬೇಕಾದದ್ದೇನು ಪ್ರಿಯರೇ? ವಿದೇಶಿಗೆ ಪ್ರಯಾಣ ಮಾಡಬೇಕಾದ್ರೆ, ಬೇರೆ ದೇಶಕ್ಕೆ ನಾವು ಪ್ರಯಾಣ ಮಾಡಬೇಕಾದ್ರೆ ಮೊಟ್ಟ ಮೊದಲು ನಮ್ಮಲ್ಲಿ ಇರಬೇಕಾದದ್ದೇನು? ಪಾಸ್ಪೋರ್ಟ್. ಈ ಪಾಸ್ಪೋರ್ಟ್ ಮಾಡಿಸ್ಕೋಬೇಕಾದ್ರೆ ಸುಲಭನಾ ಕಷ್ಟನಾ? ಅಂದರೆ ಬೇರೆ ದೇಶಕ್ಕೆ ನಾವು ಪ್ರಯಾಣ ಮಾಡಬೇಕಾದ್ರೆ ಮೊಟ್ಟ ಮೊದಲು ನಮ್ಮಲ್ಲಿ ಇರಬೇಕಾದದ್ದು ಮೊಟ್ಟ ಮೊದಲು ಏನದು? ಪಾಸ್ಪೋರ್ಟ್ ಇರಬೇಕು. ಪಾಸ್ಪೋರ್ಟ್ ಬೇಕಂದರೆ ಆಧಾರ್ ಕಾರ್ಡು, ಫ್ಯಾನ್ ಕಾರ್ಡು, DL ಫೋಟೋಸ್ ಕೊಡಬೇಕು, ಅಪ್ಲಿಕೇಶನ್ ಆಗಬೇಕು. ಆನಂತರ ಅವರು ಎಂಕ್ವೈರಿಗೋಸ್ಕರ ಮನೆಗೆ ಬರ್ತಾರೆ, ಕಳಿಸ್ಕೊಡ್ತಾರೆ ಪೊಲೀಸರವರನ್ನು. ಇವ್ರು ನಿಜವಾಗ್ಲಿ ಮನುಷ್ಯ ಇದ್ದಾನಾ ಇಲ್ವಾ, ಡೂಪ್ಲಿಕೇಟಾ ಅಂತೇಳಿ ಎಂಕ್ವೈರಿ ಮಾಡ್ತಾರೆ ಪಾಸ್ಪೋರ್ಟ್ ಬರೋದಕ್ಕೆ. ಪಾಸ್ಪೋರ್ಟ್ ಬಂದ ನಂತರ ಮತ್ತೆ ಬೇರೆ ದೇಶಕ್ಕೆ ನಾವು ಹೋಗ್ಬೇಕಾದ್ರೆ ವೀಸಾ ಬರಬೇಕು. ಇಂಥ ಕಡೆ ಮತ್ತೆ ಏನಪ್ಪ ಅಂದರೆ ಇಂಥ ಕಡೆ ಹೋಗ್ಬೇಕಂದ್ರೆ ಬೇರೆ ದೇಶದಿಂದ ಕರೆಸ್ಕೊಡ್ಬೇಕಂದ್ರೆ ಅಲ್ಲಿಂದ ಕರೆ ಬರಬೇಕು. ಇವಾಗ ಬೇರೆ ದೇಶಕ್ಕೆ ನಾವು ಹೋಗ್ಬೇಕಾದ್ರೆ ಮೊಟ್ಟ ಮೊದಲು ಪಾಸ್ಪೋರ್ಟ್ ಇರಬೇಕು, ಆನಂತರ ವೀಸಾ ಬರಬೇಕು, ನಂತರ ಟಿಕೆಟು ಬುಕ್ ಮಾಡ್ಕೋಬೇಕು. ಇವಾಗ ಪಾಸ್ಪೋರ್ಟ್ ಬಂದಿದೆ, ವೀಸಾ ಬಂದಿದೆ, ಟಿಕೆಟ್ ಬುಕ್ ಆಗಿದೆ. ಓಕೆ, ಟಿಕೆಟ್ ಬುಕ್ ಆದ ನಂತರ ಇಂಥ ದಿನ ಪ್ರಯಾಣ ಇದೆ ಅಂತ ತಿಳ್ಕೊಳ್ಳಿ. ಅಂದರೆ ನಾವು ಬೇರೆ ದೇಶಕ್ಕೆ ಹೋಗಿ ಮುಟ್ಟಬೇಕಾದ್ರೆ, ಇಂಥ ಗಮ್ಯಸ್ಥಾನಕ್ಕೆ ನಾವು ಸೇರಬೇಕಾದ್ರೆ, ಒಂದು ಸ್ಥಳಕ್ಕೆ ಸೇರಬೇಕಾದ್ರೆ ಕೆಲವು ಪ್ರಾಸೆಸ್ ಇದೆ, ಅದನ್ನೆಲ್ಲ ಕೂಡ ಮಾಡಬೇಕಾಗುತ್ತೆ. ಇನ್ನೊಂದು ಕೂಡ ಏನಂದರೆ, ವೀಸಾ ಸಿಗಬೇಕಂದ್ರೂ, ನಮಗೆ ಪಾಸ್ಪೋರ್ಟ್ ಸಿಗಬೇಕಂದ್ರೂ ಕೂಡ ಎಂಕ್ವೈರಿ ನಡೆಯುತ್ತೆ. ಅಂದರೆ ಇವನ ಮೇಲೆ ಏನಾದರೂ ಕೇಸುಗಳಿದೆಯಾ, FIR ಏನಾದರೂ ಬುಕ್ ಆಗಿದೆಯಾ, ಇವನ ಮೇಲೆ ಏನಾದರೂ ತಪ್ಪು ಆರೋಪಗಳಿದೆಯಾ, ಅದನ್ನೆಲ್ಲ ನೋಡ್ತಾರೆ. ಅದನ್ನೆಲ್ಲ ನೋಡಿದ ನಂತರ ಆ ನಂತರ ಪಾಸ್ಪೋರ್ಟ್ ಕೊಡ್ತಾರೆ. ವೀಸಾ ಬರುವಂಥದ್ದು ಕೂಡ ಅದನ್ನು ಕೂಡ ಗಮನಿಸ್ತಾರೆ. ಅಂದರೆ ಇವನ ಮೇಲೆ ಏನಾದರೂ ಕೇಸುಗಳಿದೆಯಾ ಅದೆಲ್ಲ ನೋಡ್ತಾರೆ.
ಅಂದರೆ ಒಂದು ದೇಶದವರು ಬೇರೆ ದೇಶದವರು ನಮ್ಮನ್ನು ಕರ್ಕೊಳ್ಬೇಕಾದ್ರೆ ಒಳ್ಳೆಯವನ ಕೆಟ್ಟವನೇ ಎಲ್ಲ ಕೂಡ ಎಂಕ್ವೈರಿ ಮಾಡ್ತಾರೆ. ಈಗಿನ ಕಾಲದಲ್ಲಿ ನೋಡುವಾಗ ಎಲ್ಲ ಡೂಪ್ಲಿಕೇಟ್ ಇದೆ, ಅನೇಕ ಡೂಪ್ಲಿಕೇಟ್ ಇರುತ್ತೆ. ಮೋಸಗಾರರು ಹೆಂಗೆ ಬೇಕಂಗೆ ಇರ್ತಾರೆ, ಪ್ರೇರೆ ಏನೋ ನಡೀತಾ ಇರುತ್ತೆ, ಇರಲಿ ಅದು ಬಿಟ್ಬಿಡೋಣ. ಆದರೆ ರೂಲ್ಸ್ ಮಾತ್ರ ಇಷ್ಟು ಪ್ರೇಯರ್, ಖಂಡಿತವಾಗಿ ರೂಲ್ಸ್ ಮಾತ್ರ ಇರೋದು. ಇವಾಗ ಪಾಸ್ಪೋರ್ಟ್ ಬಂತು, ವೀಸಾ ಬಂತು, ಟಿಕೆಟ್ ಬುಕ್ ಆಯಿತು, ಹೋಗಿ ಸೇರಿಕೊಂಡ್ವಾ? ಟಿಕೆಟ್ ಬುಕ್ ಆಗಿದೆ ಅಂದರೆ ಪಾಸ್ಪೋರ್ಟ್ ಇದೆ, ವೀಸಾ ಇದೆ, ಟಿಕೆಟ್ ಬುಕ್ ಆಗಿದೆ, ಆದ್ದರಿಂದ ನಾವು ಸೇರ್ಕೊಂಡಿದ್ದೀವ? ಇಲ್ಲ. ಮತ್ತು ಏನಾಗಬೇಕು? ಪ್ರಯಾಣ ಮಾಡುವಂಥ ಒಂದು ದಿನ ಇರುತ್ತೆ. ಆ ಪ್ರಯಾಣ ಮಾಡುವಂಥ ದಿನ ಮನೆಯಿಂದ ಏರ್ಪೋರ್ಟ್ಗೆ ಹೋಗಬೇಕು. ಮನೆಯಿಂದ ಏರ್ಪೋರ್ಟ್ ಹೋಗಬೇಕಾದ್ರೆ ಪ್ರಯಾಣದಲ್ಲಿ ನಿನಗೇನಾದರೂ ಅಪಘಾತ ಆದರೆ, ಪ್ರಯಾಣದಲ್ಲಿ ನಿನಗೇನಾದರೂ ಪ್ರಾಬ್ಲಮ್ ಆದರೆ, ಹೋಗೋಂಥ ಪ್ರಯಾಣ ಏನಾಗುತ್ತೆ? ನಿಂತು ಹೋಗುತ್ತೆ. ಹೌದಲ್ವಾ? ನೀನೇನೋ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀಯಾ, ಎಲ್ಲ ರೆಡಿ ಇದೆ, ಓಕೆ, ನೀನೆಲ್ಲ ಟಿಕೆಟ್ ಇದೆ, ಅದು ಕೂಡ ಪದೇ ಪದೇ ಟಿಕೆಟ್ ಇದೆಯಾ ಇಲ್ವಾ ಅದನ್ನು ಕೂಡ ಚೆಕ್ ಮಾಡ್ಕೊಳ್ತಾ ಇರ್ತೀರಾ. ಇರಲಿ. ಇವಾಗ ಪ್ರಯಾಣ ಮಾಡಬೇಕಾದ್ರೆ ಈ ಪ್ರಯಾಣದಲ್ಲಿ ನಿನಗೇನಾದರೂ ತೊಂದರೆ ಬರುತ್ತೇನೋ, ಅದನ್ನೂ ಆಗ್ಬೋದು. ಏರುಪೇರು ಅಂದರೆ ಪ್ರಯಾಣದಲ್ಲಿ ಅಪಘಾತಗಳು ನಡಿಬೋದು, ಇಲ್ಲಾಂದರೆ ಯಾರೊಟ್ಟಿಗೆ ಜಗಳ ಆಡಿ ಅದು ಕೂಡ ನಿಂತು ಹೋಗ್ಬೋದು, ಇಲ್ಲ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ಬಂದು ನಿಂತು ಹೋಗ್ಬೋದು. ಓಕೆ, ಏನು ಸಮಸ್ಯೆ ಇಲ್ಲದೆ, ಪ್ರಯಾಣದಲ್ಲಿ ಏನು ಸಮಸ್ಯೆ ಇಲ್ಲದೆ ನಿನ್ನ ಪ್ರಯಾಣ ಸಾಗಿದೆ, ಏರ್ಪೋರ್ಟಿಗೆ ಮುಟ್ಟಿದೆ. ಏರ್ಪೋರ್ಟಿಗೆ ಮುಟ್ಟಿದ ನಂತರ, ತಲುಪಿದ ನಂತರ ಅಲ್ಲಿ ಕೂಡ ಎಂಕ್ವೈರಿ, ಪಾಸ್ಪೋರ್ಟ್ ತೋರಿಸ್ಬೇಕು, ವೀಸಾ ತೋರಿಸ್ಬೇಕು, ಟಿಕೆಟ್ ತೋರಿಸ್ಬೇಕು, ನಿನ್ನ ನಂಬರು ಎಲ್ಲ ನೋಡ್ತಾರೆ. ಆನಂತರ ನಿನ್ನ ಚೆಕ್ ಮಾಡ್ತಾರೆ, ನಿನ್ನ ಚೆಕ್ ಮಾಡಿ ಒಳಗಡೆ ಕಳಿಸ್ತಾರೆ. ಒಳಗಡೆ ಕಳಿಸಿದ ನಂತರ ಮತ್ತೆ ಏನ್ರಿ ಒಂದು ವೇಳೆ ಲೇಟ್ ಆದರೂ ಕೂಡ ಫ್ಲೈಟ್ ಮಿಸ್ ಆಗುತ್ತೆ. 10 ನಿಮಿಷ ಲೇಟ್ ಆದರೂ ಫ್ಲೈಟ್ ಮಿಸ್ ಆಗುತ್ತೆ. 5 ನಿಮಿಷ ಲೇಟ್ ಆಡಿದ್ರೂ ಕೂಡ ಸಿಗೋಲ್ಲ. ಇವೆಲ್ಲ ಖಂಡಿತವಾಗಿ ತುಂಬ ಸ್ಪೀಡಾಗಿ, ತುಂಬ ಜಾಗ್ರತೆನ ಪಾಸ್ಪೋರ್ಟ್ ಜಾಗ್ರತೆ, ವೀಸಾ ಜಾಗ್ರತೆ, ಟಿಕೆಟು ಜಾಗ್ರತೆ, ಆನಂತರ ಒಳಗಡೆ ಹೋದ ನಂತರ ಎಲ್ಲ ವಿಷಯದಲ್ಲಿ ಜಾಗ್ರತೆ, ಆನಂತರ ಟೈಮು ಜಾಗ್ರತೆ, ಹೋಗುವಂಥದ್ದು ಜಾಗ್ರತೆ, ನಿನ್ನ ಆರೋಗ್ಯ ಜಾಗ್ರತೆ, ಎಲ್ಲ ರೀತಿಯಲ್ಲಿ ಜಾಗ್ರತೆ. ಫ್ಲೈಟ್ ಹೋದ ನಂತರ, ಫ್ಲೈಟು ಹತ್ತಿದ ನಂತರ ಮತ್ತೆ ನೀನು ತಲುಪುವಂಥ ಜಾಗದಲ್ಲಿ ತಲುಪಲ್ವ? ಯಾಕೆಂದರೆ ಫ್ಲೈಟು ಏನ್ರಿ ಏರ್ಪೋರ್ಟಿಂದ ಹತ್ತುವಂಥ ಸಮಯ ಬರುತ್ತಲ್ವ, ಗುಂಡಿಗೆ ಹೇಗಿರುತ್ತೆ? ಕೆಲವರಿಗೆ ಹೊಸ್ದಾಗಿ ಹೋಗೋರಿಗೆ ಗುಂಡಿಗೆ ದಡ ಅಂತ ಭಯ ಆಗುತ್ತೆ, ಕೆಲವರಿಗೆ ಏರುಪೇರಾಗುತ್ತೆ. BP ಶುಗರ್ ಜಾಸ್ತಿ ಇದ್ದರೆ ಮತ್ತೆ ಗುಂಡಿಗೆ ಟಕ್ ಅಂತ ಹೊಡ್ಕೊಳ್ತಾ ಇರುತ್ತೆ. ಆಮೇಲೆ ಆಕಾಶದಲ್ಲಿ ಹೋದ ಮೇಲೆ ಸ್ವಲ್ಪ ಕಾಮನ್ ಆಗಿ ಸರಿಯಾಗಿ ಇರುತ್ತೆ. ಲ್ಯಾಂಡ್ ಆಗುವಾಗ, ಟೇಕಪ್ ಆಗುವಾಗಲೂ ಕೂಡ 2 ಸಮಯದಲ್ಲೂ ಕೂಡ ಸ್ವಲ್ಪ ಏರ್ಪೇರ್ ಆಗ್ತಾ ಇರುತ್ತೆ. ಓಕೆ, ಟೇಕಪ್ ಆಯಿತು, ಲ್ಯಾಂಡಿಂಗ್ ಆಯಿತು, ಆನಂತರ ಸೇರಿದ ನಂತರ ಅಂದರೆ ವಿದೇಶಿ ಹೋದ ನಂತರ ಮತ್ತೆ ಅವನು ತಲುಪುವಂಥ ತಲುಪೋ ತನಕ ಮತ್ತೆ ಏನಾದರೂ ಏರ್ಪೇರ್ ಆಗ್ಬೋದಲ್ಲ. ಇದೆಲ್ಲ ಯಾಕೆ ಹೇಳಿದೆ ಅಂತ ನೋಡುವಾಗ, ದೇವರ ರಾಜ್ಯದಲ್ಲಿ ಮೊಟ್ಟ ಮೊದಲು ನೀನು ದೇವರ ರಾಜ್ಯದಲ್ಲಿ ಸೇರಬೇಕಾದ್ರೆ ದೀಕ್ಷಾ ಸ್ನಾನ ಎನ್ನುವಂಥದ್ದು, ನೀನು ವಿದೇಶಿಗೆ ಪ್ರಯಾಣ ಮಾಡಬೇಕಾದ್ರೆ ಮೊಟ್ಟ ಮೊದಲು ನಿನ್ನಲ್ಲಿ ಇರಬೇಕಾದಂಥದ್ದು ಪಾಸ್ಪೋರ್ಟು. ದೇವರ ರಾಜ್ಯದಲ್ಲಿ ಸೇರಬೇಕಾದ್ರೆ ಮೊಟ್ಟ ಮೊದಲು ದೀಕ್ಷಾ ಸ್ನಾನ, ಆನಂತರ ಎಲ್ಲ ಜಾಗ್ರತೆಗಳು, ತುಂಬ ಜಾಗ್ರತೆ, ನಿನ್ನ ಪ್ರಯಾಣ ಜಾಗ್ರತೆ, ನಿನ್ನ ಜೀವಿತದಲ್ಲಿ ಜಾಗ್ರತೆ. ಏನದು ಜಾಗ್ರತೆ? 2ನೇ ಪೇತ್ರನು ಬರೆದ ಪತ್ರಿಕೆ, ಅಪೊಸ್ತಲನಾಗಿರುವಂಥ ಪೇತ್ರನು ಬರೆದ 2ನೇ ಪತ್ರಿಕೆ, ಅಪೊಸ್ತಲನಾಗಿರುವಂಥ ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ನೋಡಿ. 4ನೇ ವಚನ ಅಂದರೆ ಯಾವಾಗ ಬ್ಯಾಪ್ಟಿಸಮ್ ತಗೊಂಡಿದ್ದೀವೋ ಆವಾಗ ಕ್ರಿಸ್ತನ ರಾಜ್ಯದಲ್ಲಿ ಸೇರಿಸಲ್ಪಟ್ಟು, ಕ್ರಿಸ್ತನ ರಾಜ್ಯ, ಈ ರಾಜ್ಯ ಕ್ರಿಸ್ತನ ರಾಜ್ಯ ಇದೆಯಲ್ಲ, ಇದು ಸೀದಾ ಪರಲೋಕಕ್ಕೆ ಹೋಗುವಂಥ ರಾಜ್ಯ. ಇದು ಈ ಕ್ರಿಸ್ತನ ರಾಜ್ಯ 1ನೇ ಶತಮಾನದಲ್ಲಿ ಸ್ಥಾಪನೆಗೊಂಡಿದೆ. ಈ ಸ್ಥಾಪನೆಗೊಂಡಿರುವಂಥ ಈ ರಾಜ್ಯದಲ್ಲಿ ನಾವು ಸೇರಬೇಕು. ಅಂದರೆ ಎರಡು ಇದೆ. ಒಂದು ಸೈತಾನನ ರಾಜ್ಯ ಇದೆ, ಇನ್ನೊಂದು ಕ್ರಿಸ್ತನ ರಾಜ್ಯ ಇದೆ. ಸೈತಾನ ರಾಜ್ಯ ಏನಪ್ಪ ಅಂದರೆ ಸೀದಾ ನರಕಕ್ಕೆ ನಡೆಸುವಂಥದ್ದು. ದೇವರ ರಾಜ್ಯ, ಕ್ರಿಸ್ತನ ರಾಜ್ಯ ಏನಂತಾರೆ ಸೀದಾ ಪರಲೋಕಕ್ಕೆ ಹೋಗುವಂಥದ್ದು. ಆ ಮಧ್ಯದಲ್ಲಿ ಭೂಮಿಯಲ್ಲಿ ನಾವಿದ್ದೇವೆ ಏನ್ರಿ, ಭೂಲೋಕದಲ್ಲಿ ನಾವಿದ್ದೇವೆ. ಭೂಲೋಕದಲ್ಲಿದ್ದಂಥ ನಾವು ಮೊಟ್ಟ ಮೊದಲು ಈ ಭೂಲೋಕದಲ್ಲೇ ಕ್ರಿಸ್ತನ ರಾಜ್ಯದಲ್ಲಿ ಹೆಜ್ಜೆ ಆಗಬೇಕಾದ್ರೆ ಮೊಟ್ಟ ಮೊದಲು ಸೈತಾನನ ರಾಜ್ಯದಿಂದ, ಅಂಧಕಾರದ ದೊರೆತನದಿಂದ ಕ್ರಿಸ್ತನ ರಾಜ್ಯದಲ್ಲಿ ಸೇರಬೇಕು. ಕ್ರಿಸ್ತನ ರಾಜ್ಯದಲ್ಲಿ ಸೇರಬೇಕಾದ್ರೆ ದೀಕ್ಷಾ ಸ್ನಾನ ಎನ್ನುವಂಥದ್ದು ದೇವರು ಕಟ್ಟಳೆ ಇಟ್ಟಿದ್ದಾನೆ. ಈ ಕಟ್ಟಳೆಯನ್ನು, ಆಜ್ಞೆಯನ್ನು ನೆರವೇರಿಸಿ ಈ ಕಟ್ಟಳೆಯನ್ನು ಗೈಕೊಂಡು ದೀಕ್ಷಾ ಸ್ನಾನ ಪಡ್ಕೊಂಡು
ಮಾಡಿಕೊಂಡು ಈ ರಾಜ್ಯದಲ್ಲಿ ಸೇರಬೇಕು. ಸೇರಿದ ನಂತರ ಪ್ರಯಾಣ ಇದೆ, ಪ್ರಯಾಣ. ಈ ಕ್ರಿಸ್ತನ ರಾಜ್ಯದಲ್ಲಿ ಸೇರಿದ ನಂತರ ಪ್ರಯಾಣ. ಪಾಸ್ಪೋರ್ಟ್ ಮಾಡಿಸ್ಕೊಂಡ ನಂತರ ನಿನಗೆ ಏನಪ್ಪ ಅಂತಂದರೆ ಹೊರದೇಶ ಹೋಗೋದಕ್ಕೆ ಅವಕಾಶ ಇದೆಯಾ? ಆ ಹೊರದೇಶಕ್ಕೆ ಹೋಗ್ಬೇಕಾದ್ರೆ ನೀನೆಲ್ಲದಕ್ಕೆ ಸಿದ್ಧ ಮಾಡ್ಕೊಳ್ಬೇಕು. ವೀಸಾ ಬರಬೇಕು, ಟಿಕೆಟ್ ಬರಬೇಕು, ಎಲ್ಲ ರೆಡಿ ಮಾಡ್ಕೊಳ್ಬೇಕು ನೀನು. ಇವಾಗ ನಾವು ಪರಲೋಕಕ್ಕೆ ಹೋಗಬೇಕಾದ್ರೆ ಏನ್ರಿ, ಮೊಟ್ಟ ಮೊದಲು ಭೂಲೋಕದಲ್ಲಿ ನೀನು ಕ್ರಿಸ್ತನ ರಾಜ್ಯದಲ್ಲಿ ಸೇರಿಸಲ್ಪಡಬೇಕು ಮಗನೇ. ಸೇರಿಸಲ್ಪಟ್ಟ ನಂತರ ಯಾವ ರೀತಿ ನಡಿಬೇಕು? ಸೇರಿಸಲ್ಪಟ್ಟ ನಂತರ ಯಾವ ರೀತಿ ನಡಿಬೇಕು? 4ನೇ ವಚನ ನೋಡಿ. ಪೇತ್ರನು ಬರೆದ, ಅಪೊಸ್ತಲನಾಗಿರುವಂಥ ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು, ಲೋಕದಲ್ಲಿ ಕೆಟ್ಟತನ ಅಂದರೆ ಈ ದೇವರ ರಾಜ್ಯದಲ್ಲಿ ನಡೆಯುವಾಗ ಕೆಟ್ಟತನ ಎಳಿತಾ ಇರುತ್ತೆ, ಲೋಕ ಎಳಿತಾ ಇರುತ್ತೆ. ಈ ಕ್ರಿಸ್ತನ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿರುವಂಥ ನಮ್ಮನ್ನು ಲೋಕ ಎಳಿತಾ ಇರುತ್ತೆ. ಏನು ಲೋಕ ಎಳೆಯುತ್ತೆ? ಹಣದ ಆಸೆ ಎಳೆಯುತ್ತೆ, ಹೆಣ್ಣಿನ ಆಸೆ ಎಳೆಯುತ್ತೆ, ಅಧಿಕಾರದ ಆಸೆ ಎಳೆಯುತ್ತೆ. ಅಂದರೆ ಹೆಣ್ಣಿನ ಆಸೆ, ಅಧಿಕಾರದ ಆಸೆ, ಹಣದ ಆಸೆ, ಭೂಮಿ ಆಸೆ, ತಿಂಡಿ ಆಸೆ, ಇನ್ನು ಅನೇಕ ಆಸೆಗಳಿರುತ್ತೆ. ಇದೆಲ್ಲ ಕೂಡ ಎಳಿತಾ ಇರುತ್ತೆ ಲೋಕದಲ್ಲಿ, ಎಲ್ಲ ಎಳಿತಾರೆ. ಅದೆಲ್ಲ ತಪ್ಪಿಸ್ಕೊಳ್ಬೇಕಂತೆ. ತಪ್ಪಿಸ್ಕೊಳ್ಬೇಕಾ? ಬರ್ತಾ ಇದೆ ಇದೆಲ್ಲ ಕೂಡ. ನೀನು ದೇವರ ರಾಜ್ಯದಲ್ಲಿ ಇದ್ದೀಯ ಅನ್ನೋಂಥ ಸಂಗತಿ ನಿನಗೆ ಅರ್ಥ ಆಗ್ತಾ ಇಲ್ಲ. ಮಂಕನಾಗಿದೆಯಾ, ಕುರುಡನಾಗಿದೆಯಾ, ಗೊತ್ತಾಗುತ್ತೆ ನಿಮಗೆ ಅರ್ಥ ವಾಕ್ಯದ ಮೂಲಕ. ನೀವು ಲೋಕದಲ್ಲಿ ದುರಾಸೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಅಂದರೆ ಇವನ್ನು ಕೂಡಿಸಿಕೊಡ್ರಿ, ಇವನ್ನು ಸಂಪಾದನೆ ಮಾಡಿಕೊಳ್ಳ್ರಿ, ಕೂಡಿಸಿಕೊಳ್ಳ್ರಿ. ಅಂದರೆ ದೇವರ ರಾಜ್ಯದಲ್ಲಿ ಹೆಜ್ಜೆ ಹಾಕಿದ ನಂತರ ಇವೆಲ್ಲ ಇರಬೇಕು. ಏನೇನಿರಬೇಕು ಇವೆಲ್ಲ ಹೇಳ್ತಾರಲ್ವ ಈ ಪ್ರಿಯರಾದ ದೇವರ ಮಕ್ಕಳಿರ. ದೇವರ ರಾಜ್ಯದಲ್ಲಿ ಸೇರಬೇಕಾದ್ರೆ ದೀಕ್ಷೆ ಸ್ಥಾನ ಪಡ್ಕೊಂಡ ನಂತರ ಸೀದಾ ಪರಲೋಕಕ್ಕೆ ಹೋಗಿಲ್ಲ. ಜಸ್ಟ್ ಪಾಸ್ಪೋರ್ಟ್ ಮಾತ್ರ ಬಂದಿದೆ, ಜಸ್ಟ್ ಪಾಸ್ಪೋರ್ಟ್ ಮಾತ್ರ ನಿನಗೆ ಸಿಕ್ಕಿದೆ ಅಷ್ಟೇ ಆಗಲಿ. ನೀನು ವಿದೇಶಿಗೆ ಹೋಗಿಲ್ಲ. ವಿದೇಶಿಗೆ ಹೋಗ್ಬೇಕಾದ್ರೆ ಎಷ್ಟು ಅದರಿಂದ ಪ್ರಾಸೆಸ್ ಇದೆ. ಇವಾಗ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಸೇರಿದ್ದೀವಿ. ಸೇರಿದ ನಂತರ ಎಷ್ಟೋ ಕಾರ್ಯಕ್ರಮಗಳಿದೆ. ಆ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಮಾಡ್ತಾ ಇದ್ದೀವಾ ಅಥವಾ ತಪ್ಪಿಸಿಕೊಂಡಿದ್ದೀವಾ ಎನ್ನುವಂಥದ್ದು ಗಮನಿಸಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ. ಈ ಕಾರಣದಿಂದಲೇ ನೀವು ಪೂರ್ಣ ಆಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆ ಅಂದರೆ ಕ್ರಿಸ್ತನ ಮೇಲೆ ನಿಮಗಿರುವ ನಂಬಿಕೆ ಸದ್ಗುಣವನ್ನು ಕಲಿಸಿಕೊಡುತ್ತದೆ. ಸದ್ಗುಣಕ್ಕೆ ಜ್ಞಾನವನ್ನು ಬರುತ್ತೆ. ಜ್ಞಾನ ಇದ್ದರೆ ದಮೆ ಎನ್ನುವುದು ದೊರಕುತ್ತೆ. ದಮೆಗೆ ತಾಳ್ಮೆಯನ್ನು ಸಿಕ್ಕುತ್ತೆ. ತಾಳ್ಮೆಗೆ ಭಕ್ತಿಯನ್ನು ಅಭಿವೃದ್ಧಿಯಾಗುತ್ತೆ. ಭಕ್ತಿಗೆ ಸಹೋದರ ಸ್ನೇಹವನ್ನು ಅಭಿವೃದ್ಧಿಯಾಗುತ್ತೆ. ಸಹೋದರ ಸ್ನೇಹಕ್ಕೆ ಪ್ರೀತಿ ಅಭಿವೃದ್ಧಿಯಾಗುತ್ತೆ. ಇವೆಲ್ಲ ಅಭಿವೃದ್ಧಿಯಾಗುವಂಥ, ಇವೆಲ್ಲ ಕೂಡಿಸಿಕೊಳ್ಳುವಂಥದ್ದು. ಆನಂತರ ನೋಡಿ 8ನೇ ವಚನ. ನೀವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತದೆ. ಅಂದರೆ ಕ್ರಿಸ್ತನಲ್ಲಿ ಇದ್ದು ಪ್ರೀತಿ, ಜ್ಞಾನ ಇವೆಲ್ಲ ಸಂಪಾದನೆ ಮಾಡಿಕೊಂಡ್ರೆ ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಕಾಪಾಡುತ್ತದೆ. ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತದೆ. ಇವಾಗ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಸಭೆ ಇದೆ ರೀ, ಬನ್ರಿ ಅಂದರೆ ಕೆಲವರು ಆಲಸ್ಯವಾಗಿ ಬರ್ತಾ ಇರ್ತಾರೆ. ಇನ್ನು ಕೆಲವರು ನೆಗ್ಲೆಕ್ಟ್ ಆಗಿ ಮಾಡ್ತಾ ಇರ್ತಾರೆ. ಬೇಜವಾಬ್ದಾರಿಯಿಂದ ನನಗೆ ಇಡಿಸಿಲ್ಲ, ನನಗೆ ಬಂದಿಲ್ಲ ಅಂತ. ಅಂದರೆ ಆಲಸ್ಯಗಾರರು ಯಾಕೆ ಆಲಸ್ಯಗಾರರು ಆಗ್ತಾ ಇದ್ದಾರೆ ಅಂತ ನೋಡುವಾಗ ಅವರಲ್ಲಿ ದೇವರ ಪ್ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ. ಅವರಲ್ಲಿ ದೇವರ ಪ್ರೀತಿ ಇಲ್ಲ. ಆಲಸ್ಯವಾಗಿ ಬೆಳಿಗ್ಗೆನೋ 10 ಗಂಟೆಗೆ ಪ್ರಾರ್ಥನೆ ಆದರೆ ಆಮೇಲೆ ಬುಡು ಅಂತ ನಡ್ಕೊಂಡು 11ವರೆಗೆ ಬರ್ತಾ ಇರ್ತಾರೆ ಕೆಲವರು. 5 ಗಂಟೆಗೆ ಎದ್ದು ಬೇಗ ಬರೋಕ್ಕಾಗಲ್ವ ದೇವರ ಸನ್ನಿಧಿಗೆ? ಆಲಸ್ಯನಾ? ದೇವರ ಕೆಲಸ ಅಂದರೆ ಆಲಸ್ಯನಾ? ಆಲಸ್ಯ.
ಒಂದು ವೇಳೆ ಬೋಧಕನ ಖಂಡಿಸಿದರೆ ಏನ್ರಿ, ಕೆಲವು ದಿನಗಳ ಹಿಂದೆ ಭಯಂಕರ ನೋವು ಅನುಭವಿಸಿದ್ದೀನಿ. ಖಂಡಿಸಿದರೆ ಕೆಲವರು ಬೇಕು ಅಂತಲೇ ನನ್ನ ಮೇಲೆ ಹೊಟ್ಟೆ ಕಿಚ್ಚು. ಯಾಕೆ ಖಂಡಿಸಿದ್ದೀನಿ ಗೊತ್ತಾ ಸಹೋದರ? ನೀನು ಭಕ್ತಿಯಲ್ಲಿ ನಡಿಬೇಕಂತ ಸಹೋದರ. ಅಮ್ಮ, ತಂಗಿ, ಅಕ್ಕಳೇ, ನಿನ್ನನ್ನು ಯಾಕೆ ಖಂಡಿಸಿದ್ದೀನಿ ಗೊತ್ತಾ? ನೀನು ದೇವರಿಗೆ ಹತ್ತಿರ ಆಗಬೇಕಂತ ಖಂಡಿಸಿದ್ದೀನಿ ವಿನಃ ನಿನ್ನನ್ನು ದೋಚ್ಕೊಳ್ಬೇಕಂತ ಹೇಳಿಲ್ಲಲ್ಲಮ್ಮ. ಬಂದರೆ ನನಗೂ ಒಳ್ಳೇದಾಗತ್ತಾ, ನಿನಗೂ ಒಳ್ಳೇದಾಗತ್ತಾ? ಏನ್ರಿ, ಖಂಡಿಸಿರೋದ್ರಿಂದ ಬಾಕೆ ಅಂತಾಳೆ ಒಬ್ಬ ಸಿಸ್ಟರ್ ಅಂದಿದ್ದಾಳೆ ಸುಮಾರು ದಿನ ಹಿಂದಗಡೆ. ಇಂಥ ಪಾಸ್ಟರ್ ನಾನು ಎಲ್ಲಿ ನೋಡಿಲ್ಲ, ಇವನೆಂಥ ಪಾಸ್ಟರು. ಮಾಯ ಮಾಡಬೇಕಾ ಅಮ್ಮ ನಿನ್ನನ್ನು? ಮಗಳೇ, ತಂಗಿ, ನಿನ್ನನ್ನು ಮಾಯ ಮಾಡಬೇಕಾ? ಮರುಳು ಮಾಡಬೇಕಾ ಅಮ್ಮ ನಿನ್ನನ್ನು? ಮರುಳು ಮಾಡೋರು ರಾಶಿ ರಾಶಿಗೆ ಇದ್ದಾರೆ ನೋಡು, ಹೋಗು, ಹೊರಟೋಗಲ್ಲಿ. ನಿನ್ನನ್ನು ಮರುಳು ಮಾಡಿ ಮಾಯ ಮಾಡಿ ಸೀದಾ ಅವನು ಬೆಂಕಿ ಕೊರಗೆ ಹೋಗ್ತಾನೆ, ನೀನು ಕೂಡ ಅವನ ಹಿಂದೆ ಹೋಗ್ತಾ ಇರು. ಅರ್ಥ ಆಗಿಲ್ಲ. ದೇವರ ಮಾತು ಅರ್ಥ ಮಾಡಿಕೊಳ್ಳದೆ ಕೆಲವರು ಮೂಢರು. ಯಾಕೆ ಹೇಳ್ತೀನಿ ಗೊತ್ತಾ? ಪ್ರೀತಿ ಇದ್ದದರಿಂದ ಖಂಡಿಸ್ತಾ ಇದ್ದೀನಿ. ಎಲ್ಲರೂ ಖಂಡಿಸಲ್ಲ. ಖಂಡಿಸಿದರೆ ಬರೋ ಲಾಭ ಹೋಗುತ್ತೆ ಗೊತ್ತಾ ನಿಮಗೆ? ಇಂಥವ್ರು ಏನ್ರಿ, ಸಭೆಯಲ್ಲಿ ಖಂಡಿಸಿದರೆ ಯಾರಾದರೂ ಕಾಣಿಕೆ ಕೊಡ್ತಾರಾ? ಸಭೆಯಲ್ಲಿದ್ದವ್ರನ್ನ ಖಂಡಿಸಿದರೆ ಕಾಣಿಕೆ ಬರುತ್ತೇನ್ರಿ? ಮಾಯ ಮಾತುಗಳು ಹೇಳಿದರೆ ಕಾಣಿಕೆ ಬರುತ್ತಾ? ಒಟ್ಟು ಏನ್ರಿ, ಚೀಲಗಳು ತುಂಬುತ್ತಾ? ಅಥವಾ ಕೋಟ್ಯಾಧೀಶ್ವರಾಗಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳಿರ ಕ್ರೈಸ್ತರಲ್ಲಿ ಎಲ್ಲ ಮಾಯ ಬೋಧನೆ. ಖಂಡಿಸಿದರೆ ಯಾರಾದರೂ ಬಂದು ಸಹಾಯ ಮಾಡ್ತಾರಾ? ನಾವು ಏನ್ರಿ ಯೂಟ್ಯೂಬಲ್ಲಿ ಒಂದು ಲಾಸ್ಟಲ್ಲಿ ಒಂದು ಇದಾಗ್ತೀವಿ ಪ್ರೇಯರೇ, ಏನು ವಾಕ್ಯ ಬಿಟ್ಟರೆ ಅಂದರೆ ದಶಮ ಭಾಗ ಕೊಡಿ ಅಂತ ಆಲ್ರೆಡಿ ಅದನ್ನು ಹೇಳಿದ್ದೀವಿ. ದಶಮ ಭಾಗದ ಬಗ್ಗೆ ಮಾತನಾಡಿದ್ದೀವಿ. ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರು ಕೊಟ್ಟಿದ್ದರು, ಅದನ್ನು ದೇವರು ಸ್ಟಾಪ್ ಮಾಡಿದ್ದಾರೆ. ಇವಾಗ ಹೃದಯಪೂರ್ವಕದಿಂದ ಕೊಡಬೇಕಂತ ನಾವು ಆಲ್ರೆಡಿ ಯೂಟ್ಯೂಬ್ನಲ್ಲಿ ಒಂದು ಹಾಕ್ತಾ ಇರ್ತೀವಿ. ಯಾರಾದರೂ ಕನಿಕರಿಸಿ ಏನಾದರೂ ಸೇವೆಗೋಸ್ಕರ ಡೆವಲಪ್ ಮಾಡೋದಕ್ಕೆ ಕೊಡ್ತಾರೇನೋ ಅಂತ. ತಿಂಗಳಿಗೆ ಎಷ್ಟು ಬರುತ್ತೆ ಅಂತ ನೋಡುವಾಗ ತಿಂಗಳಿಗೆ ಪ್ರಿಯರಾದ ದೇವ್ರ ಮಕ್ಕಳಿರೋ ಒಂದು 4 ಜನ 5 ಜನ ಕಳಿಸ್ತಾ ಇರ್ತಾರೆ ಅಷ್ಟೇ. ತುಂಬ ಜನ ಏನಂತ್ಕೊಳ್ತಾರೆ ಅಂದರೆ, ಅದಕ್ಕಿಂತ ಮುಂಚೆ ಇವ್ರಿಗೆ ಯೂಟ್ಯೂಬ್ನಲ್ಲಿ ಹಣ ಎಷ್ಟೋ ರಾಶಿಯಾಗಿ ಬರ್ತಾ ಇರುತ್ತೆ, ಅದಕ್ಕೆ ನಡ್ಸ್ಕೊಳ್ತಾ ಇರ್ತಾರೆ ಅಂತ ಅಂದ್ಕೊಳ್ತಾರೆ. ಇಲ್ಲ ರೀ, ಹಾಕೋದೇ 4-5 ಜನ 5-6 ಜನ, ಲೀಸ್ಟ್ ಓದಿದರೆ ಅಷ್ಟೇ ಸಿಗೋದು. ನಾನು ಲೀಸ್ಟ್ ಓದಿದರೆ, ಯಾಕೆಂದರೆ ಲೀಸ್ಟ್ ಓದಿದ್ರು ಹೆಸರು ಓದಿದ್ರು ಅದು ನಿಮಗೇನೇ ನಷ್ಟ. ಅದು ನಾನು ಹೆಸರು ಓದಿದ್ದೀನಿ ಅಂತ ತಿಳ್ಕೊಳ್ಳಿ. ಹೆಸರು ಓದಿದ್ದೀನಿ ಅಂದರೆ ನಿಮ್ಮನ್ನು ಮಾಯ ಮಾಡೋದಕ್ಕೆ ಹೆಸರು ಓದ್ಬೋದು ನಾನು. ನಿಮ್ಮನ್ನು ಮಾಯ ಮಾಡೋದು, ಯಾಕೆಂದರೆ ಹೆಸರು ಓದಿದರೆ ಇನ್ನೂ ಜಾಸ್ತಿ ನನಗೆ ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ಹೆಸರು ಹುಚ್ಚು ತುಂಬ ಇದೆ ಜನಕ್ಕೆ, ಅದು ಗೊತ್ತು ನನಗೆ. ಹೆಸರು ಓದಿ ಇಂಥವ್ರು ಇಷ್ಟು ಕಾಣಿಕೆ ಕೊಟ್ಟರು, ಇಂಥವ್ರು ಇಷ್ಟು ಕಾಣಿಕೆ ಕೊಟ್ಟರು, ಅವ್ರ ಹೆಸರು ಹೇಳಿ ಫೋಟೋ ಹಾಕಿದರೆ ನನಗೆ ಕಾಣಿಕೆ ಮೇಲೆ ಕಾಣಿಕೆ ಬಹಳ ಬರುತ್ತೆ. ಆದರೆ ಅದು ದೊಡ್ಡ ದರಿದ್ರ. ಅದು ನನಗೂ ದರಿದ್ರ, ನಿಮಗೂ ದರಿದ್ರ. ಪರಲೋಕಕ್ಕೆ ಹೋಗಲ್ಲ, ಪರಲೋಕಕ್ಕೆ ಹೋಗೋದಿಲ್ಲ ರೀ. ಯಾಕೆಂದರೆ ದೇವ್ರ ಮಾತದು. ನೋಡ್ತೀರಾ, ಮತ್ತಾಯನ ಬರೆದ ಸುವಾರ್ತೆ ಅಂದರೆ ಮಾಯ ಮಾಡಿ ಬದುಕುವಂಥ ಅವಶ್ಯಕತೆ ನಮಗಿಲ್ಲ. ಇರೋ ವಾಕ್ಯಗಳನ್ನು ಹೇಳ್ತೀವಿ. ಯಾರಾದರೂ ಸಹಾಯ ಮಾಡಿದ್ರೆ ಇನ್ನೂ ಜಾಸ್ತಿ ಸುವಾರ್ತೆ ಮಾಡ್ತೀವಿ. ತುಂಬ ಇದೆ, ಸೇವೆ ಮಾಡೋದು ಬಹಳ ಇದೆ. ಇದ್ರ ಬಗ್ಗೆ ಪದೇ ಪದೇ ಹೇಳುವಂಥ ಅವಶ್ಯಕತೆ ಇಲ್ಲ. ದೇವರು ಗೊತ್ತು, ಯಾರನ್ನ ಎಬ್ಬಿಸ್ಬೇಕೋ ಎಬ್ಬಿಸ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳ ಅವರ ಮುಂದೆ ಮಾಡಬಾರದು, ನೋಡಿರಿ. ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ಹತ್ತಿರ ನಿಮಗೆ ಫಲ ದೊರೆಯದು. ಆದುದರಿಂದ ನೀವು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬು ಊದಿಸಬೇಡ, ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾ ಮಂದಿರಗಳಲ್ಲಿ ಬೀದಿಗಳಲ್ಲಿಯೂ ಹಾಗೆ ಮಾಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೀವಾದರೂ ಧರ್ಮ ಕೊಡುವಾಗ ಇಲ್ಲ ಕಾಣಿಕೆ ಕೊಡುವಾಗ
ನೀನು ಧರ್ಮ ಕೊಟ್ಟದ್ದು ಅಂತರಂಗವಾಗುವ ಹಾಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯದಿರಲಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ನಿನಗೆ ಫಲ ಕೊಡುತ್ತಾನೆ ಪರಲೋಕದಲ್ಲಿ. ಬಹಳ ಫಲ ಬೇಕು ಅಂದರೆ ಸೇವೆಗೋಸ್ಕರ ಖಂಡಿತವಾಗಿ ಸಹಾಯ ಮಾಡಬೇಕು. ಅದು ಹೆಸರಿಗೋಸ್ಕರ ಸಹಾಯ ಮಾಡಿದ್ರೆ ಫಲ ಮುಗೀತು. ಪರಲೋಕ ಬೇಕು ಅಂದರೆ ಕೈ ಜೋಡಿಸ್ಬೇಕು, ಸೇವೆಗೋಸ್ಕರ ಮುಂದೆ ಬರಬೇಕು. ನೀನು ಸುವಾರ್ತೆ ಮಾಡಬೇಕು, ಸುವಾರ್ತೆ ಮಾಡೋರಿಗೆ ಸಪೋರ್ಟ್ ಮಾಡಬೇಕು, ನಿಲ್ಲಬೇಕು, ನಡೆಸಬೇಕು. ದೊಡ್ಡದು ಹೆಸರಾಕಿ ಫೋಟೋ ಹಾಕಿ ಇವ್ರು ಇಂಥದ್ದು ಮಾಡಿದ್ರು ಅಂಥದ್ದು ಮಾಡಿದ್ರು ಅಂದರೆ ಫಲ ಮುಗೀತು. ಪರಲೋಕದಿಂದ ಫಲ ಸಿಗಲ್ಲ. ಪರಲೋಕದ ಫಲ ಸಿಗುತ್ತೆ ಎಂದು ಮೂಢರು ಅಂದುಕೊಳ್ತಾರೆ ವಿನಃ ದೇವ್ರು ಮಾತ್ರ ಹೇಳಿಲ್ಲ. ಪ್ರಪಂಚ ಹಾಗೇನೆ ಇಷ್ಟಪಡುತ್ತೆ. ಪ್ರಪಂಚ ದೇಶದಲ್ಲಿ ಹಾಗೇನೆ ಇಷ್ಟಪಡುತ್ತೆ. ಬೋಧಕರು ಕೂಡ ಹಾಗೆ ತಯಾರಾಗಿದ್ದಾರೆ. ಲೀಸ್ಟ್ ಬರುತ್ತೆ, ಇಂಥವ್ರು ಇಷ್ಟು, ಇಂಥ ಕುಟುಂಬದವರು ಇಂಥವ್ರು ಇಷ್ಟು ಕಾಣಿಕೆ ಕೊಟ್ಟರು ಈ ವಾರದಲ್ಲಿ, ಇಂಥವ್ರು ಇಷ್ಟು ಕಾಣಿಕೆ ಕೊಟ್ಟರು ಈ ವಾರದಲ್ಲಿ ಅಂತ ದೊಡ್ಡದು ಲೀಸ್ಟ್ ಮಾಡಿ ಫೋಟೋ ಹಾಕಿ ಅವ್ರ ಹೆಸರು ದೊಡ್ಡದಾಗಿ ಹೊಗಳ್ತಾ ಇರ್ತಾರೆ. ಅವ್ರನ್ನ ನೋಡಿ ಇನ್ನೊಬ್ಬರು ಕೂಡ ಕಳಿಸ್ತಾ ಇರ್ತಾರೆ, ಇವ್ರು ನೋಡಿ ಮತ್ತೊಬ್ಬರು ಕಳಿಸ್ತಾ ಇರ್ತಾರೆ. ಆ ನಂತರ ಇವನೇನಾಗ್ತಾನೆ, ಹೊಟ್ಟೆ ಬಾಕ ಹಾಕಿ ಆ ನಂತರ ನಿದ್ದೆ ಮಾಡ್ತಾ ಇರ್ತಾನೆ ಸುಖವಾಗಿ ಹಾಯಾಗಿ. ದೇವ್ರ ಜ್ಞಾನ ಏನು ಬರುತ್ತೆ? ಹೊಟ್ಟೆ ತಿಂದು 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 ಕೊಬ್ಬು ಬೆಳೆಸ್ಕೊಂಡು ಮೈಂಡೆಲ್ಲ ಕೂಡ ಮೈಂಡೆಲ್ಲ ಏನಾಗುತ್ತೆ, ಮತ್ತು ಕೊಬ್ಬು ಬೆಳೆಯುತ್ತೆ. ದೇವರ ವಾಕ್ಯ ಓದಬೇಕಂದ್ರೆ ನಿದ್ದೆ ಬರುತ್ತೆ. ಅವನು ಒಂದೇ ಹೇಳ್ತಾನೆ, ಒಂದೇ ವಾರಕ್ಕೆ ಬಂದರೆ ನೀವು ದೇವರಿಗೆ ಕೊಡ್ರಿ ನಿಮಗೆ ಕೊಡಲ್ಪಡುತ್ತೆ, ದೇವರಿಗೆ ಕೊಡ್ರಿ ಕೊಡಲ್ಪಡುತ್ತೆ. ಮತ್ತು ಇಷ್ಟೇ ವಾಕ್ಯ ಜ್ಞಾನವು ಬೇಡವಾ? ಅದೆಲ್ಲ ಬೇಡ ಬ್ರದರ್. ಆಶೀರ್ವಾದ ಹೇಳು ಬ್ರದರ್. ಉದ್ಧಾರ ಆಗೋದಿಲ್ಲ. ಈ ಸಮಾಜ ಉದ್ಧಾರ ಆಗೋದಿಲ್ಲ. ಉದ್ಧಾರ ಆಗಬೇಕಾದರೆ ಕ್ರಿಸ್ತನ ವಾಕ್ಯಕ್ಕೆ ಒಳಪಡಬೇಕು ಸಹೋದರರೇ, ಒಳಪಡಬೇಕು. ಮತ್ತೆ ಅಲ್ಲಿಗೆ ಬನ್ನಿ. ಅಪೊಸ್ತಲನಾಗಿರುವಂಥ ಪೇತ್ರನು ಬರೆದ ಎರಡನೇ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನದಿಂದ, ನೀವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ, ಅಂದರೆ ಈ ವಾಕ್ಯದ ಪ್ರಕಾರ ಏನು? ವಾಕ್ಯದ ಪ್ರಕಾರ ಜ್ಞಾನವನ್ನು ಜ್ಞಾನಕ್ಕೆ, ದಮೆಯನ್ನು ದಮೆಗೆ, ತಾಳ್ಮೆಯನ್ನು ತಾಳ್ಮೆಗೆ, ಭಕ್ತಿಯನ್ನು ಭಕ್ತಿಗೆ, ಸಹೋದರ ಸ್ನೇಹಕ್ಕೆ, ಪ್ರೀತಿಯನ್ನು ಕೂಡಿಸಿ. ಅಂದರೆ ಒಂದೊಂದೊಂದೊಂದು ಅಭಿವೃದ್ಧಿ ಆಗುತ್ತೆ, ಅದೆಲ್ಲ ಕೂಡಿಸ್ಕೋಬೇಕು. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು ನಿಷ್ಫಲರು ಆಗದಂತೆ ಮಾಡುತ್ತದೆ. ಈ ವಾಕ್ಯವು ಮಾಡುತ್ತದೆ. ಅದರಲ್ಲಿ ಅಭಿವೃದ್ಧಿಯಾದರೆ ಇವುಗಳಿಲ್ಲದವನು, ಗಮನಿಸಬೇಕು ಈ ವಚನ, ಇವುಗಳಿಲ್ಲದವನು ಕುರುಡನಾಗಿದ್ದಾನೆ. ಯಾವುಗಳಿಲ್ಲದವನು ಕುರುಡನಾಗಿದ್ದಾನೆ? ನಂಬಿಕೆ ಇಲ್ಲದವನು, ಜ್ಞಾನ ಇಲ್ಲದವನು, ದಮೆ ಇಲ್ಲದವನು, ಶ್ರಮೆ ಇಲ್ಲದವನು, ತಾಳ್ಮೆ ಇಲ್ಲದವನು, ಭಕ್ತಿ ಇಲ್ಲದವನು, ಸಹೋದರ ಪ್ರೀತಿ ಇಲ್ಲದವನು. ಇವು ಇಲ್ಲದವನು ಏನಾಗಿದ್ದಾನಂತೆ ಪ್ರಿಯರೇ? ಏನಾಗಿದ್ದಾನಂತೆ? ಇವುಗಳಿಲ್ಲದವನು ಕುರುಡನಾಗಿದ್ದಾನೆ. ಅವನು ದೂರದೃಷ್ಟಿ ಇಲ್ಲದವನಾಗಿದ್ದಾನೆ. ದೂರದೃಷ್ಟಿ ಅಂದರೆ ಪರಲೋಕದ ದೃಷ್ಟಿ ಇಲ್ಲ ಅವನಿಗೆ. ಕುರುಡನಾಗಿದ್ದ ಇವನೇನು ಮಾಡ್ತಾನಂತ ನೋಡುವಾಗ, ಭೂಲೋಕದ ದೃಷ್ಟಿ, ಹಣದ ದೃಷ್ಟಿ, ಅಧಿಕಾರದ ದೃಷ್ಟಿ, ಈ ಭೂಲೋಕದಲ್ಲಿ ಆಸ್ತಿಯ ದೃಷ್ಟಿ, ದೂರದೃಷ್ಟಿ ಇಲ್ಲ. ಅಂದರೆ ಪರಲೋಕದ ದೃಷ್ಟಿ ಇಲ್ಲ, ಭೌತಿಕವಾದಂಥ ದೃಷ್ಟಿ ಇಟ್ಕೊಂಡು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ ಒಬ್ಬ ಕುರುಡನಾಗಿದ್ದಾನೆ. ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಇಂಧನ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ. ಅಂದರೆ ನಾನು ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನ ಪಡ್ಕೊಂಡಿದ್ದೀನಿ ಎನ್ನುವಂಥದ್ದು ಮರೆತು ಬಿಟ್ಟು, ನನಗೋಸ್ಕರ ಪ್ರಭು ಪ್ರಾಣ ಕೊಟ್ಟಿದ್ದಾನೆ ಎನ್ನುವಂಥದ್ದು ಮರೆತು ಬಿಟ್ಟು, ಎಲ್ಲವನ್ನು ಮರೆತು ಬಿಟ್ಟು ನನ್ನೊಟ್ಟಿಗೆ ಯೇಸು ಪ್ರಭು ಇದ್ದಾನಂತೆ ಹೇಳಿ ಮಾಯದಲ್ಲೇ ಕುರುಡನಾಗಿ ಆನಂತರ ಮಾಯ ಲೋಕದಲ್ಲಿ ನಡೀತಾ ಇರ್ತಾನಂತೆ. ಇಂಥವರಿದ್ದಾರೆ. ಎಲ್ಲಿದ್ದಾರೆ? ಮೊಟ್ಟ ಮೊದಲು ದೀಕ್ಷಾಸ್ನಾನ ಪಡೆದುಕೊಂಡು ದೇವರ ರಾಜ್ಯದಲ್ಲಿ ಸಭೆಯಲ್ಲಿ ಸೇರಿದ್ದೇವೆ ಅಂತ ಹೇಳಿದವರು ಇವರು ಇದ್ದಾರಲ್ಲ, ಇವರು ಈ ರೀತಿ ಕುರುಡರಾಗಿದ್ದಾರೆ. ಅಂದರೆ ಸೈತಾನನು ತೋರಿಸುವಂಥ ಮಾಯಕ್ಕೆ ಒಳಪಟ್ಟು ಆ ದೇವರ ರಾಜ್ಯದಲ್ಲಿ ಇದ್ದಂಥ ಇವರು ಕುರುಡರಾಗಿ ಮತ್ತೆ ಅಂಧಕಾರದ ದೊರೆತನದಲ್ಲಿ ಸೇರಿಕೊಂಡಿದ್ದಾರೆ. ಮತ್ತೆ ಏನಂತ ಹೇಳ್ತಾರೆ ಗೊತ್ತಾ? ನಾವು ದೇವರಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ದೇವರಲ್ಲಿ ಇದ್ದೀವಿ ಅಂತ ಹೇಳಿಕೊಂಡು ಅಂಧಕಾರದ ದೊರೆತನದಲ್ಲಿದ್ದಾರೆ. ಅರ್ಥ ಆಗುತ್ತಾ ಈ ಮಾತುಗಳು?
ಕುರುಡನಾಗಿದ್ದಾನೆ, ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಇಂಧನ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ. ಆದದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಿಷ್ಟು ಪ್ರಯಾಸ ಪಡಿರಿ. ಅಂದರೆ ದೇವರು ನಮ್ಮನ್ನು ಕರೆದಿದ್ದಾನಂತ ಹೇಳಿ ಪ್ರೀತಿಯಲ್ಲಿ, ನಂಬಿಕೆಯಲ್ಲಿ, ಭಕ್ತಿಯಲ್ಲಿ, ವಿಶ್ವಾಸದಲ್ಲಿ, ತಾಳ್ಮೆಯಲ್ಲಿ ಎಲ್ಲದರಲ್ಲಿ ದೃಢಪಡಿಸಿಕೊಳ್ಳ್ರಿ. ಈ ದೇವರ ಮಾರ್ಗದಲ್ಲಿ, ಅಂದರೆ ಕ್ರಿಸ್ತನ ರಾಜ್ಯದಲ್ಲಿ ನಡೀತಾ ಇದ್ದೀರಲ್ಲ, ಭೂಲೋಕದಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ ಇದ್ದೀರಲ್ಲ, ಈ ಕ್ರಿಸ್ತನ ರಾಜ್ಯದಲ್ಲಿ ಇದ್ದಂಥ ನೀವು ನಂಬಿಕೆ ಇರಬೇಕು, ಪ್ರೀತಿ ಇರಬೇಕು, ಎಲ್ಲ ತಾಳ್ಮೆ ಇರಬೇಕು. ಒಟ್ಟಿನಲ್ಲಿ ಲೋಕದ ಕಡೆ ನೀನು ನೋಡಬಾರ್ದು. ಲೋಟನ ಹೆಂಡತಿ ಯಾವ ರೀತಿ ಲೋಕದ ಕಡೆ ನೋಡಿ ಭ್ರಷ್ಟಳಾಗಿದ್ದಾಳೋ ಅದೇ ಪ್ರಕಾರ ಲೋಕದ ಕಡೆ ನೀನು ನೋಡಿದರೆ ಸೈತಾನನ ಕಡೆ ಹೋಗಬೇಕಾಗತ್ತೆ. ಅಲ್ಲಿ ಹೋದರೆ ದೇವರ ಲೋಕ ಪರಲೋಕಕ್ಕೆ ಪ್ರವೇಶ ನಿನಗಿಲ್ಲ. ಪರಲೋಕ ಪ್ರವೇಶ ನೀನು ಮಾಡಬೇಕಾದರೆ ಈ ಕ್ರಿಸ್ತನ ರಾಜ್ಯದಲ್ಲಿ ಬಂದ ನಂತರ ಕ್ರಿಸ್ತರನ್ನು ನೋಡಿ, ಆ ಕ್ರಿಸ್ತನನ್ನು ನೋಡಿ, ಆ ಮಾರ್ಗವನ್ನು ನೋಡಿ ಆತನನ್ನು ದೃಷ್ಟಿ ಮಾಡಿಕೊಂಡು ದೃಢಪಡಿಸಿಕೊಂಡು ಹೋಗ್ತಾ ಇರಬೇಕು ದೇವ್ರಿಗೋಸ್ಕರ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ, ಯಾಕೆ ಪ್ರಯಾಸ ನಮ್ಮದು? ಸಭೆ ಇಟ್ಟರೆ ಏನ್ರಿ, ಒಂದು ಸಭೆಯನ್ನು ಏರ್ಪಾಟ್ ಮಾಡಿದ್ರೆ, ಬ್ರದರ್ ನಮಗೆ ಎಷ್ಟು ಕೊಡ್ತೀರಾ ಬ್ರದರ್, ನಿಮ್ಮ ಸಭೆಗೆ ಬರ್ತೀವಿ. ಪ್ರಯಾಣಕ್ಕೆ ಮತ್ತು ಅಂದರೆ ದೇವ್ರ ವಾಕ್ಯ ಕಲಿಯೋದಕ್ಕೆ ಬರಲ್ವಾ? ಕೆಲವರು ಕೇಳಿದ್ದಾರೆ ಪ್ರಿಯ, ಎಲ್ಲರಲ್ಲ. ದೇವರ ವಾಕ್ಯವನ್ನು ಕಲಿಯೋದಕ್ಕೆ ಬರಲ್ವಾ? ಇಂಥವ್ರಿಗೆ ಪರಲೋಕ ಸಿಗುತ್ತಾ? ಪರಲೋಕ ಕೊಡ್ತಾರೆ ದೇವರು? ಪರಲೋಕ ಪ್ರವೇಶ ಯಾರಿಗಿದೆ ಗೊತ್ತಾ? ದೇವರ ರಾಜ್ಯದಲ್ಲಿ ಸೇರಿದ ನಂತರ ಆ ದೇವರ ರಾಜ್ಯದಲ್ಲಿ ಕೊನೆ ತನಕ ಭಕ್ತಿಯಿಂದ ನಿನ್ನ ಪ್ರಯಾಣ ಸಾಗಬೇಕು ದೃಢವಾಗಿ. 10ನೇ ವಚನ, ಆದದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಿಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದಿಲ್ಲ ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. ಅಂದರೆ ಕ್ರಿಸ್ತನ ರಾಜ್ಯದಲ್ಲಿ ಸೇರಿರುವಂಥ ನಾವು ನಿತ್ಯ ಪರಲೋಕಕ್ಕೆ ನಾವು ಹೋಗ್ತೀವಿ. ಆ ಪರಲೋಕವನ್ನು ನಾವು ಪಡಬೇಕಾದರೆ ಈ ಕ್ರಿಸ್ತನ ರಾಜ್ಯ 1ನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ. ಈ ಪ್ರಾರಂಭವಾಗಿರುವಂಥ ಕ್ರಿಸ್ತನ ರಾಜ್ಯದಲ್ಲಿ ಸೇರಬೇಕು. ಸೇರಿದ ನಂತರ ಭಕ್ತಿಯಿಂದ ನಡ್ಕೊಳ್ಬೇಕು ಈ ರೀತಿ. ಅಂದರೆ ಅದರಲ್ಲಿ ಸೇರಿಸೋದಕ್ಕೆ ಅಪೊಸ್ತಲರು ಸುವಾರ್ತೆ ಮಾಡಿ ಎಷ್ಟು 1000 ಜನರನ್ನು ಸೇರಿಸಿದ್ದಾರೆ ಒಂದು ದಿನದಲ್ಲಿ? 3000 ಜನರು ದೀಕ್ಷೆ ಸ್ನಾನ ಮಾಡಿಸಿಕೊಂಡಿದ್ದಾರೆ. ಆನಂತರ 5000 ಜನ, ಆನಂತರ ಸುಮಾರು 1000ಗಟ್ಟಲೆ ಜನ. ಏನ್ರಿ, ಫಿಲಿಪ್ಪನು ಸುವಾರ್ತೆ ಮಾಡಿದಾಗ ಫಿಲಿಪ್ಪನು ಕೂಡ ಅನೇಕರಿಗೆ ದೀಕ್ಷೆ ಸ್ಥಾನ ಕೊಟ್ಟಿದ್ದಾನೆ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ ಬರ್ಕೊಳ್ಳಿ, ಹೇಳ್ತೀನಿ ವಚನ, ನೀವೇ ಓದ್ಕೊಳ್ಳಿ. ಏನ್ರಿ, ಯೇಸು ಕ್ರಿಸ್ತರು ಕೂಡ ದೀಕ್ಷೆ ಸ್ಥಾನ ಕೊಟ್ಟಿದ್ದಾರೆ ಪ್ರಾರಂಭದಲ್ಲಿ. ಯೇಸು ಕ್ರಿಸ್ತರೆಂದರೆ ತನ್ನ ಶಿಷ್ಯರ ಮೂಲಕ ಕೊಡಿಸಿದ್ದಾನೆ. ಯೇಸು ಕ್ರಿಸ್ತರು ತನ್ನ ಶಿಷ್ಯರ ಮೂಲಕ ಕೊಡಿಸಿದ್ದಾನೆ ದೀಕ್ಷೆ ಸ್ಥಾನ. ನೋಡ್ತೀರಾ? ನೋಡಿ, ಅದು ನೋಡ್ಕೊಂಡು ಹೋಗೋಣ ಪ್ರಿಯರೇ. ಸ್ವಲ್ಪ ಇನ್ನೊಂದು 10 ನಿಮಿಷ, ಯಾಕೆಂದರೆ ದೊಡ್ಡ ಅಂಶ ಅಲ್ವ, ಸ್ವಲ್ಪ ತಾಳ್ಮೆಯಿಂದ ಇರಿ ಪ್ರಿಯರೇ. ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಯೇಸು ಯೋಹಾನಿಗಿಂತ ಹೆಚ್ಚು ಶಿಷ್ಯರನ್ನು ಮಾಡಿಕೊಂಡು ಅವರಿಗೆ ದೀಕ್ಷಾ ಸ್ನಾನ ಮಾಡಿಸುತ್ತಾನೆಂಬ ಸುದ್ದಿಯನ್ನು ಪರಿಸಾಯರು ಕೇಳಿದ್ದಾರೆಂದು ಕರ್ತನಿಗೆ ತಿಳಿದಾಗ ಆತನು ಯೂದಾಯವನ್ನು ಬಿಟ್ಟು ಗಲಿಲಾಯಕ್ಕೆ ತಿರುಗಿ ಹೋದನು. ಆದರೂ ಸ್ನಾನ ಮಾಡಿಸುವುದನ್ನು ಯೇಸುವಲ್ಲ, ಆತನ ಶಿಷ್ಯರೇ ಮಾಡಿಸುತ್ತಿದ್ದಾರೆ. ಅಂದರೆ ಯೇಸು ಕ್ರಿಸ್ತರು ಜೊತೆಯಲ್ಲಿದ್ದು ಅನೇಕರಿಗೆ ದೀಕ್ಷೆ ಸ್ನಾನ ಕೊಡಿಸುವಂಥದ್ದು ತನ್ನ ಶಿಷ್ಯರ ಮೂಲಕ. ಆನಂತರ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನವನ್ನು ನೋಡಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41. ಅವನ ಮಾತಿಗೆ ಒಪ್ಪಿಕೊಂಡವರು, ದೀಕ್ಷೆ ಸ್ನಾನ ಮಾಡಿಸಿಕೊಂಡವರು ಆ ದಿವಸ ಸುಮಾರು 3000 ಜನರು ಅವರಲ್ಲಿ ಸೇರಿದರು. ಅಂದರೆ ಕ್ರಿಸ್ತನ ರಾಜ್ಯದಲ್ಲಿ ಸೇರಿದರು. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 12ನೇ ವಚನ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 12ನೇ ವಚನ. ಆದರೆ ಫಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ ಶುಭ ವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷೆ ಸ್ನಾನ ಮಾಡಿಸಿಕೊಂಡರು. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 36ನೇ ವಚನ. 8ನೇ ಅಧ್ಯಾಯ 36ನೇ ವಚನದಿಂದ
ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕೆಯ ಹಾಗೂ ನೀರು ನನಗೆ ದೀಕ್ಷಾಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕೆಯನು ಇಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾಸ್ನಾನ ಮಾಡಿಸಿದನು. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಫಿಲಿಪ್ಪನನ್ನು ಎತ್ತುಕೊಂಡು ಹೋಗಲಾಗಿ ಕಂಚುಕೆಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನನ್ನು ಕಾಣಲೇ ಇಲ್ಲ. ಓದು ಅಂದರೆ ದೀಕ್ಷಾಸ್ನಾನ ತಗೊಂಡಿರುವಂಥ ಕಂಚಿಕೆಯನ್ನು ಹೊರಟೋಗಿದ್ದಾನೆ. ಆ ನಂತರ ಫಿಲಿಪ್ಪನು ಕೂಡ ಕೊಟ್ಟಾತ ಈತನು ಹೊರಟೋಗ್ತಾನೆ, ತಗೊಂಡಾತ ಆತನು ಹೊರಟೋಗ್ತಾನೆ. ಈತನೇನು ದೇವರ ಸೇವೆಯಲ್ಲಿ ಹೋಗ್ತಾನೆ, ಆತನೇನು ಸಂತೋಷದಿಂದ ತಾನು ಬಂದಂಥ ಊರಿಗೆ ಹೊರಟೋಗ್ತಾನೆ. ಆ ನಂತರ ನೋಡಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 12ನೇ ವಚನದಿಂದ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 12ನೇ ವಚನದಿಂದ. ಫಿಲಿಪ್ ಎಂಬುವ ಮೆಕೆದೋನ್ಯದಲ್ಲಿ ಪ್ರಧಾನ ಪಟ್ಟಣವು ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ, ಅಂದರೆ ಅಪೊಸ್ತಲರಾಗಿರುವಂಥ ಪೌಲನು ಹೇಳುವಂಥ ಮಾತು, ನಾವು ಕೆಲವು ದಿವಸ ಇದ್ದೆವು ನದಿ ತೀರದಲ್ಲಿ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 12ನೇ ವಚನ. ಫಿಲಿಪ್ಪಿ ಎಂಬುದು ಮಕೆದೋನ್ಯದಲ್ಲಿ ಪ್ರಧಾನ ಪಟ್ಟಣವು ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು, ಅಂದರೆ ಲೋಕನ ಹೇಳುವಂಥ ಮಾತು, ನಾವು ಕೆಲವು ದಿವಸ ಇದ್ದೆವು ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬಾತ್ ದಿನದಲ್ಲಿ ಊರು ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲೂದ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧೂಮವರ್ಣದ ವಸ್ತ್ರಗಳನ್ನು ಮಾರುವಳಾದಳು. ತುವತೈರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆಯ ಮನೆಯವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಲೋದ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ವರ್ಣದ ವಸ್ತ್ರಗಳನ್ನು ಮಾರುವವಳು. ತುವತೈರ ಎಂಬ ಊರಿನವಳು, ದೈವ ಭಕ್ತಳು ಆಗಿದ್ದ. ಅಂದರೆ ಆಲ್ರೆಡಿ ದೈವ ಭಕ್ತಳಾಗಿದ್ದಾಳಂತೆ. ದೈವ ಭಕ್ತಳಾಗಿರುವಂಥ ಆಕೆಗೆ ದೀಕ್ಷಾಸ್ನಾನ ಬೇಕಾ? ಆಕೆ ಮನೆಯವರಿಗೆ ದೀಕ್ಷಾಸ್ನಾನ ಬೇಕಾ? ಹೌದು. ಕೊರ್ನೆಲ್ ಎನ್ನುವಂಥ ಒಬ್ಬ ಭಕ್ತನಿರ್ತಾನೆ. ಈತನು ಕೂಡ ಭಕ್ತನು. ಈತನ ಭಕ್ತಿಯನ್ನು ನೋಡಿದ ನಂತರ ಪೇತ್ರನನ್ನು ಕಳಿಸಿಕೊಡ್ತಾನೆ, ಪೇತ್ರನನ್ನು ಹೋಗುವಂತ. ಪೇತ್ರನು ಹೋಗಿ ಆತನಿಗೆ ಸುವಾರ್ತೆಯನ್ನು ಸಾರಿದ ನಂತರ ಅವರು ಕೂಡ ದೀಕ್ಷಾಸ್ನಾನ ಪಡ್ಕೊಳ್ತಾರೆ. ಆನಂತರ ನೋಡಿ ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 8ನೇ ವಚನ. ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 8ನೇ ವಚನ. ಸಭಾ ಮಂದಿರದ ಅಧ್ಯಕ್ಷನಾದ ಕ್ರಿಸ್ಪನು ತನ್ನ ಮನೆಯವರೆಲ್ಲ ಸಹಿತ ಕರ್ತನಲ್ಲಿ ನಂಬಿಕೆ ಇಟ್ಟನು. ಮತ್ತು ಕೊರಿಂಥದವರಲ್ಲಿ ಅನೇಕರು ಕೇಳಿ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಅಂದರೆ ಇವರೆಲ್ಲರೂ ಯಾಕೆ ಮಾಡಿಸಿಕೊಂಡಿದ್ದಾರೆ? ಯಾಕೆ ಕೊಟ್ಟಿದ್ದಾರೆ ಅವರೆಲ್ಲರಿಗೆ? ಅಪೊಸ್ತಲನು ಹುಚ್ಚ? ಪೌಲನು ಹುಚ್ಚನ? ಪೇತ್ರನೇನಾದರೂ ಹುಚ್ಚನ? ಪರವಾಗಿಲ್ಲ, ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಏನಾದರೂ ಹೇಳಿದಾನ? ಮತ್ತು ನೀವ್ಯಾಕೆ ಕೇಳ್ತೀರಾ? ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ, ನೀವ್ಯಾಕೆ ಕೇಳ್ತೀರಾ? ಅವಶ್ಯಕತೆ ಇಲ್ಲ. ನೀರಿನಲ್ಲಿ ಮುಳುಗಿಸುವಂಥ ಅವಶ್ಯಕತೆ ಇಲ್ಲ. ತಂಬಿಗೆ ತರ್ತೀನಿ, ಚಿಮುಕಿಸ್ತೀನಿ. ನೀವೆಲ್ಲರೂ ಬೆಂಕಿಯ ಕೊಂಡಕ್ಕೆ ಹೋಗ್ತೀರ. ಜಾಗ್ರತೆ. ಸರಿಪಡಿಸ್ಕೊಳ್ಳೋದು ಹೋದರೆ ಬೆಂಕಿ ಕೊಂಡ ಖಂಡಿತವಾಗಿ. ಇದು ನನ್ನ ಮಾತಲ್ಲ, ದೇವರ ಮಾತು. ಇದು ದೇವರ ಮಾತು, ನ್ಯಾಯ ತೀರಿಸುವಂಥದ್ದು. ಪ್ರಿಯರಾದ ದೇವರ ಮಕ್ಕಳಿರಿ, ಇವೆಲ್ಲ ಇಷ್ಟು ಅದ್ಭುತವಾದಂಥ ಮಾತುಗಳು ಇರುವಾಗ, ದೀಕ್ಷಾ ಸ್ನಾನದ ಬಗ್ಗೆ ಅಷ್ಟು ಉನ್ನತವಾದಂಥ ಪ್ರಾಧಾನ್ಯತೆ ಕೊಟ್ಟಿರುವಾಗ, ಅವಶ್ಯಕತೆ ಇಲ್ಲಂತ ಯಾವ ಬಾಯಿಂದ ಹೇಳ್ತೀರಾ ನೀವು? ಅವಶ್ಯಕತೆ ಇಲ್ಲಂತ ಯಾವ ಬಾಯಿಂದ ಹೇಳ್ತೀರಾ ನೀವು? ಅದೇನು ಬಾಯಿ? ಅದು ಸೈತಾನನ ಮೂಲಕ ಬಂದಿರುವಂಥ ಮಾತೆ ವಿನಃ ದೇವರ ಮೂಲಕ ಅಲ್ಲ. ದೇವರ ಮೂಲಕ ಏನು ಗೊತ್ತಾ? ಕ್ರಿಸ್ತನ ರಾಜ್ಯದಲ್ಲಿ ಸೇರಬೇಕಾದ್ರೆ ಖಂಡಿತವಾಗಿ ಮೊದಲನೇದಾಗಿ ರಾಜ್ಯದಲ್ಲಿ ಸೇರಬೇಕಾದ್ರೆ ದೀಕ್ಷಾಸ್ನಾನ ಪಡ್ಕೊಳ್ಬೇಕು. ಪಡ್ಕೊಂಡ ನಂತರ ಈ ದಾರಿಯಲ್ಲಿ ಇರ್ತೀವಿ, ಈ ದಾರಿಯಲ್ಲಿ ಏನ್ರಿ ಹೋಗ್ತಾ ಇರಬೇಕು. ಈ ಪ್ರಯಾಣದಲ್ಲಿ ಸೈತಾನ ಟಾರ್ಗೆಟ್ ಮಾಡ್ತಾ ಇರ್ತಾನೆ, ಆಸೆಗಳು ತೋರಿಸ್ತಾನೆ. ಬಾ ಮಗನೇ, ನೋಡು, ಹಣ, ಹೆಣ್ಣು, ಅಧಿಕಾರ ಬಿಟ್ಬಿಡು ಬಾ ಮಗನೇ, ಅದರಲ್ಲಿ ಏನಿದೆ? ಎಲ್ಲ ನೋಡಿದ್ರೆ ಹಲ್ಲೆಲೂಯ, ದೇವ್ರ ಸ್ತೋತ್ರ ಅಂತ ಹೇಳ್ತಾರೆ. ಇದು ಬಿಟ್ಟರೆ ಏನಿದೆ ಮಗನೇ? ಲೋಕ ತುಂಬ ಚೆನ್ನಾಗಿದೆ ಮಗನೇ, ಬಾ ಮಗನೇ, ಬಾ ಮಗಳೇ. ಸ್ವಲ್ಪ ಕಾಲಲ್ಲೂ ಸುಖ ಪಡು, ಚೆನ್ನಾಗಿ ಸುಖ ಪಡು, ಚೆನ್ನಾಗಿ ಕುಡಿ, ಚೆನ್ನಾಗಿ ಸುಖ ಪಡು. ಹೆಣ್ಣಿನ ಸುಖ, ಗಂಡಿನ ಸುಖ, ಸಂಪಾದನೆ ಮಾಡು.
ದೇವ್ರ ಬಳಿಗೆ ಹೋಗ್ಬಿಡು. ಒಂದು ವೇಳೆ ಹೋದರೆ ಹೋಗು, ನಾಮಕವಾಸ್ತೆ ಹೋಗು, ಹೋದ ನಂತರ ಕಾಣಿಕೆ ಕೊಡು, ಬಂದ್ಬಿಡು. ಪ್ರಾರ್ಥನೆ ಹತ್ರ ನಿಮ್ಮ ಫಾದರ್ ಇದ್ದಾರಲ್ಲ, ಹೋಗಿ ನಿಂತ್ಕೋ, ಪ್ರಾರ್ಥನೆ ಮಾಡಿಸ್ಕೊ. ಮತ್ತೆ ಬಂದ ನಂತರ ನಿನ್ನ ಆಟ ಬಯಲಾಟ ಹೊರಗಡೆ ನಡೆಸ್ತಾ ಇರು. ಯಾಕೆಂದ್ರೆ ನನಗೆ ನರಕ ಸಿದ್ಧವಾಗಿದೆ, ನೀನು ಕೂಡ ನನ್ನ ಜೊತೆಗೆ ಬರಬೇಕು. ಏನು ಮಾಡ್ತೀರಾ? ಕೊನೆಯದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26 ಲಾಸ್ಟ್, ಕೊನೆಯದಾಗಿ 3ನೇ ಅಧ್ಯಾಯ 26. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆ ಪುತ್ರರಾಗಿದ್ದೀರಿ? ದೇವರಿಗೆ ಹೇಗೆ ಪುತ್ರರಾಗಿದ್ದೀರಿ? ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಕ್ರಿಸ್ತನಲ್ಲಿ ಅಂದರೆ ಕ್ರಿಸ್ತನ ರಾಜ್ಯದಲ್ಲಿ ಸೇರುವುದಕ್ಕೆ ಏನು ಮಾಡಿದ್ದೀರಿ? ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರಿ. ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವಂಥ ನೀವೆಲ್ಲರೂ ದೇವರಿಗೆ ಮಕ್ಕಳಾಗಿದ್ದೀರಿ. ದೇವರಿಗೆ ಮಕ್ಕಳಾಗಿರುವಂಥ ನೀವೆಲ್ಲರೂ ಕ್ರೈಸ್ತರಾಗಿದ್ದೀರಿ. ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯೆಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ, ದೇವರ ಮಕ್ಕಳಾಗ್ತಾ ಇದ್ದೀರಿ. ಅಂದರೆ ಕ್ರಿಸ್ತನ ಮೂಲಕ ದೀಕ್ಷಾಸ್ಥಾನ, ಅಂದರೆ ದೀಕ್ಷಾಸ್ಥಾನ ಪಡ್ಕೊಂಡು ಏನ್ರಿ ಅವಾಗ ದೇವರ ರಾಜ್ಯದಲ್ಲಿ ಸೇರ್ತೀವಿ, ಕ್ರಿಸ್ತನ ರಾಜ್ಯದಲ್ಲಿ. ಈ ರಾಜ್ಯದಲ್ಲಿ ಕೊನೆ ತನಕ, ಪ್ರಾಣ ಇರೋ ತನಕ, ಅಂತ್ಯದವರೆಗೆ, ಅಂದರೆ ನಿನ್ನ ಪ್ರಾಣ ಇರೋ ತನಕ ಭಕ್ತಿಯಿಂದ ನಡಿಬೇಕು. ಇಲ್ಲಿ ಸುಖ ಕಷ್ಟ ಶೋಧನೆಗಳು ಬಹಳ ಇರುತ್ತೆ, ಹಿಂಸೆಗಳು ಬಹಳ ಇರುತ್ತೆ. ಇವೆಲ್ಲ ಅನುಭವಿಸಿದ್ರೇನೇ ಪರಲೋಕದಲ್ಲಿ ಪ್ರವೇಶ. ಆ ಪರಲೋಕದಲ್ಲಿ ಪ್ರವೇಶ ಆಗಬೇಕಾದ್ರೆ ಈ ಲೋಕದಲ್ಲಿ ಅನುಭವಿಸ್ಬೇಕು, ಈ ದೇವರ ರಾಜ್ಯದಲ್ಲಿ. ಅದಕ್ಕೆ 1ನೇ ಶತಮಾನದಲ್ಲಿ ನಾವು ಅನೇಕ ಶ್ರಮೆಗಳನ್ನು ಅನುಭವಿಸಿದ್ವಿ. ಯಾಕೆ? ನಿತ್ಯ ಲೋಕದಗೋಸ್ಕರ, ಪರಲೋಕದಗೋಸ್ಕರ ನಾವು ಅನುಭವಿಸ್ಬೇಕು ಪ್ರಿಯರೇ. ಪರವಾಗಿಲ್ಲ, ಇಲ್ವಾ? ಶ್ರಮೆಗಳಿಲ್ವಾ? ಪರವಾಗಿಲ್ಲ. ದೇವ್ರಿಗೋಸ್ಕರ ಭಕ್ತಿಯಿಂದ ಕೆಲಸ ಮಾಡು, ದೇವ್ರಿಗೋಸ್ಕರ ನಿನ್ನ ಪ್ರಯಾಸವನ್ನು ಖರ್ಚು ಮಾಡು. ಶ್ರಮೆ ಇಲ್ವಾ? ನಿನ್ನ ಕಷ್ಟ ದೇವ್ರಿಗೋಸ್ಕರ ಕೊಡು. ದೇವ್ರಿಗೋಸ್ಕರ ಕೊಟ್ಟು ಸುವಾರ್ತೆನ ಅಭಿವೃದ್ಧಿ ಮಾಡು. ದೇವರ ರಾಜ್ಯ ಸುವಾರ್ತೆ ಅಭಿವೃದ್ಧಿ ಮಾಡು. ನಿನ್ನ ಕೈಲಾದರೆ ನೀನು ಹೋಗಿ ಸಮಾಜಕ್ಕೆ ಹೋಗಿ ಸುವಾರ್ತೆ ಮಾಡು. ಇಲ್ಲಾಂದರೆ ಯಾರು ಒಳ್ಳೆ ರೀತಿಯಲ್ಲಿ ನ್ಯಾಯದ ಪ್ರಕಾರ ಮಾಡ್ತಾ ಇದ್ದಾರೋ ಅವರಿಗೆ ಬೆಂಬಲವಾಗಿ ನಿಂತುಕೊಂಡು, ಸಪೋರ್ಟಾಗಿ ನಿಂತುಕೊಂಡು ಸುವಾರ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಪೋರ್ಟಾಗಿ ನಿಲ್ಲು. ಹೋಗ್ಬೇಕು, ಸುವಾರ್ತೆ ಪ್ರಪಂಚಕ್ಕೆ ತಲುಪಬೇಕು. ಈ ರಾಜ್ಯ ಸುವಾರ್ತೆ, ಈ ರಾಜ್ಯ ಸುವಾರ್ತೆ. ಏನು ಕೆಲಸದಲ್ಲಿದ್ದೀವಿ, ಯಾವ ರೀತಿ ಇದ್ದೀವಿ ಎಂದು ನಿಮ್ಮನ್ನು ನೀವು ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಯಾವ ರೀತಿ ಇದ್ದೀವಿ ಅಂತ ಲೀಸ್ಟ್ ಮಾಡಿಕೊಂಡು, ತಪ್ಪುಗಳಿದ್ದರೆ ವಾಕ್ಯದ ಮೂಲಕ ಸರಿಪಡಿಸ್ಕೊಂಡು, ಅಂದರೆ ನಿಮ್ಮ ಜೀವನದಲ್ಲಿ, ನಿಮ್ಮ ಪ್ರವರ್ತನೆಯಲ್ಲಿ, ನಿಮ್ಮ ಬದುಕಿನಲ್ಲಿ ತಪ್ಪುಗಳಿದ್ದರೆ ವಾಕ್ಯದ ಮೂಲಕ ಸರಿಪಡಿಸಿಕೊಂಡು ದೇವ್ರಿಗೋಸ್ಕರ ಮುಂದೆ ಹೆಜ್ಜಾಕಿ ಮೊಟ್ಟ ಮೊದಲು ನಿಮ್ಮ ಫಾದರ್ ಬಳಿಗೆ ಹೋಗಿ ನಮಗೆ ದೀಕ್ಷಾಸ್ಥಾನ ಬೇಕೇ ಬೇಕು ಅಂತ ಕೂತ್ಕೊಳ್ಳಿ, ತಗೊಳ್ಳಿ. ಮೊದಲನೇದಾಗಿ ಎಲ್ಲಿದ್ದರೂ ಪರವಾಗಿಲ್ಲ, ತಂದೆ ಮಗ ಪವಿತ್ರ ಆತ್ಮನ ಹೆಸರಲ್ಲಿ ತೊಗೊಳ್ಬೇಕು. ವಾಕ್ಯದ ಪ್ರಕಾರ ಇರಬೇಕು. ಮೊದಲನೇದಾಗಿ ವಾಕ್ಯದ ಪ್ರಕಾರ ಇಲ್ಲ ಅಂದರೆ ಫೋನ್ ಮಾಡಿ ಬನ್ನಿ, ತೊಗೊಂಡೋಗಿ ನಿಮ್ಮ ಸಭೆಯಲ್ಲಿ ನೀವು ಜೀವಿಸಿ, ನಿಮಗೋಸ್ಕರ ದೇವ್ರಿಗೋಸ್ಕರ ಬದುಕಿ ನಿತ್ಯ ಜೀವನ ಪಡ್ಕೊಳ್ಳಿ, ಪರಲೋಕವನ್ನು. ಜಾಗ್ರತೆ ಪ್ರಿಯರೇ. ಇನ್ನು ದೇವರ ರಾಜ್ಯ ಬಹಳ ಇದೆ, ಅಂಶಗಳು ಮಾತಾಡ್ತೀನಿ. ಎಲ್ಲರೂ ಪ್ರಾರ್ಥಿಸಿರಿ, ದೇವರ ರಾಜ್ಯದಗೋಸ್ಕರ ಪ್ರಾರ್ಥಿಸಿರಿ, ಕೈ ಜೋಡಿಸಿರಿ, ಸುವಾರ್ತೆ ಮಾಡೋಣ, ಅಭಿವೃದ್ಧಿ ಮಾಡೋಣ. ಈ ಜ್ಞಾನವನ್ನು ಮನೆಗೆ ತಲುಪಿಸೋಣ. ತಲೆಬಾಗಿಸಿರಿ ಪ್ರಿಯರೇ. ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. ನಿಮ್ಮ ರಾಜ್ಯವನ್ನು ಕುರಿತು, ನಿಮ್ಮ ಮಗನ ರಾಜ್ಯವನ್ನು ಕುರಿತು ತಂದೆ, ಇದ್ದದ್ದು ಇದ್ದ ಹಾಗೆ ಸಾರಿದ್ದೀನಿ ತಂದೆ. ಯಾರೇನಂದ್ಕೊಂಡ್ರು ನನಗೆ ಬೇಕಾಗಿಲ್ಲ ತಂದೆ. ನೀವು ಸಂತೋಷ ಪಡಬೇಕು, ನಮ್ಮನ್ನು ನೋಡಿ ನೀವು ಸಂತೋಷ ಪಡಬೇಕು ತಂದೆ. ಆದರೆ ಲೋಕದಲ್ಲಿ ನಡೆಯುವಂಥ ಅನ್ಯಾಯಗಳು, ಅಧರ್ಮಗಳು, ಮೋಸಗಳು, ಕೊನೆಯದಾಗಿ ನಿಮ್ಮ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರ ಮಧ್ಯದಲ್ಲಿ ಕೂಡ ಅನೇಕ ತಪ್ಪುಗಳು ನಡೀತಾ ಇದೆ ತಂದೆ. ವಾಕ್ಯದ ಮೂಲಕ ಖಂಡಿಸ್ತಾ ಇದ್ದೀನಿ ತಂದೆ. ಅದು ನಿಮ್ಮ ಮಾತು, ನೀವು ಕೊಟ್ಟಂಥ ಅಧಿಕಾರ. ಇದ್ದದ್ದು ಇದ್ದ ಹಾಗೆ ಹೇಳ್ತಾ ಇದ್ದೀನಿ. ಎಷ್ಟು ಮಂದಿ ವಾಕ್ಯಗಳನ್ನು ಕೇಳಿದ್ದಾರೋ ಎಲ್ಲರನ್ನು ಬಲಪಡಿಸಿ ತಂದೆ, ಕಾಪಾಡಿ ತಂದೆ, ಕನಿಕರಿಸಿ ತಂದೆ, ಮನೋನೇತ್ರಗಳನ್ನು ಬೆಳಗಿಸಿ ತಂದೆ, ನಿಮ್ಮ ಮಾರ್ಗದಲ್ಲಿ ಬರುವಂತೆ ಸಹಾಯ ಮಾಡಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ
ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.